Jai Hind, welcome to Classic Education YouTube channel. I am Mahesh Pundibish, a faculty member for Quantitative Aptitude. So last one ಎರಡು ವಿಡಿಯೋಸ್ ಹಿಂದೆ ನಾನು ಎಸ್ ಬಿ ಐ ಕ್ಲರ್ಕ್ ನೋಟಿಫಿಕೇಶನ್ ಮತ್ತು IBPS ಕ್ಲರ್ಕ್ ನೋಟಿಫಿಕೇಶನ್ ಆದಾಗ ನಿಮಗೆ ಹೇಳಿದ್ದೀನಿ ನಾ ಒಂದ ಸಿಲೆಬಸ್ ಮೇಲೆ ನೀವು 10 ಎಕ್ಸಾಮ್ಸ್ ಬರಿಬಹುದು ಅಂತ ಹೇಳಿ. ಸೊ ಅದರೊಳಗಡೆ ನಾನು ಒಂದು ಸ್ವಲ್ಪ LIC ಎಕ್ಸಾಮ್ ಬಗ್ಗೆನೂ ಮಾತಾಡಿದ್ದೇನೆ ರೀ, ಇನ್ಶೂರೆನ್ಸ್ LIC ಬಗ್ಗೆನೂ ಮಾತಾಡಿದ್ದೇನೆ ರೀ. ಸೊ ಈಗ ನೋಡ್ರಿ, ಫ್ಯೂ ಡೇಸ್ ಬ್ಯಾಕ್ AAO ಪೋಸ್ಟ್ LIC ಒಳಗಡೆ ನೋಟಿಫಿಕೇಶನ್ ಔಟ್ ಆಗೈತ್ರಿ. ಸೊ ಅದ ನೋಟಿಫಿಕೇಶನ್ ಬಗ್ಗೆ ಸ್ವಲ್ಪ ಮಾತಾಡೋಣ್ರಿ. ಪ್ಲಸ್ ಅದರ ಜೊತೆ ಇದರದ ಸ್ಯಾಲ್ರಿ ಈಗ ನೀವು ಥಂಬ್ನೇಲ್ದಾಗ ನೋಡಿರ್ತೀರಿ, ಓಕೆ. ಪ್ಲಸ್ ಅದರ ಜೊತೆ ನಾವು ಸ್ವಲ್ಪ ಯಾವ ಲೆವೆಲಿಗೆ ಎಕ್ಸಾಮ್ ಇರ್ತೈತಿ, ಯಾಕಂದ್ರೆ ಬಹಳ ಜನ ಸ್ಟೂಡೆಂಟ್ಸಿಗೆ 88,000 ನಿಮಗೆ ಪೇಮೆಂಟ್ ಕೊಡ್ತಾರ, ಅಥವಾ CTA ಒಳಗಡೆ 1,26,000 ನಿಮಗೆ ಸ್ಯಾಲ್ರಿ ಕೊಡ್ತಾರ ಅಂತಂದ್ರೆ, ಸೊ ಸರ್ ಲೆವೆಲ್ ಆಫ್ ಎಕ್ಸಾಮ್ ಹೆಂಗಿರ್ತೈತಿ? ಸೊ ಒಂದಿಷ್ಟು ಕ್ವಶನ್ಸ್ ನಾನು ತಗೊಂಡಿನ್ರಿ. 23 ಒಳಗಡೆ ಆಗಿರುವಂತ LIC AAO ಪೋಸ್ಟ್ ಒಳಗಡೆ ಯಾವ ರೀತಿ ಕ್ವಶನ್ಸ್ ಬಂದಿದ್ದು ಅದ್ರ ಬಗ್ಗೆನೂ ನಾವು ಈ ವಿಡಿಯೋದ ಕೊನೆ ಒಳಗೆ ಲಾಸ್ಟ್ ಸೆಷನ್ ಒಳಗಡೆ ನಾವು ಮಾತಾಡೋಣ ಅಂತ್ರಿ. ಓಕೆ. ಸೊ ಫಸ್ಟ್ ಥಿಂಗ್, ಟೋಟಲ್ ನೋಡ್ರಿ 350 ಪೋಸ್ಟ್, ಓಕೆ, ವೇಕೆನ್ಸೀಸ್ ಅದಾವ್ರಿ ಇಲ್ಲಿ. ಓಕೆ. ಸೊ ಈ ರೀತಿ ಇಯರ್ ವೈಸ್ SC ST OBC UR ಕ್ಯಾಟಗರಿ ಒಳಗಡೆ ಎಷ್ಟು ಅದಾವ್ರಿ? 142 ಅದಾವ್ರಿ. ಸೊ OBC ಒಳಗೆ 88 ಅದಾವ್ರಿ. ಓಕೆ. ಆಮೇಲೆ ಇವ್ ಒಂದ್ ಸ್ವಲ್ಪ ಬ್ಯಾಕ್ಲಾಗ್ಸ್ ಅದಾವ್ರಿ. ಓಕೆ, ಓಲ್ಡ್ ನೋಟಿಫಿಕೇಶನ್ ದಿಂತ್ರ ಓಕೆ ಉಳಿದಿರುವಂತ ವೇಕೆನ್ಸೀಸ್ ಇವು ಪೋಸ್ಟ್ ಅದಾವ್ರಿ. ಸೊ ಟೋಟಲ್ ನಿಮಗೆ 350 ವೇಕೆನ್ಸೀಸ್ ಅದಾವ್ರಿ. ಓಕೆ. ಸೊ ಈ 350 ವೇಕೆನ್ಸೀಸ್ ಅದಾವ್ರಿ. ಆನ್ಲೈನ್ ಎಕ್ಸಾಮ್ ಫಾರ್ಮ್ ಫಿಲ್ಅಪ್ ಮಾಡಕ್ ಆಲ್ರೆಡಿ ಸ್ಟಾರ್ಟ್ ಆಗೈತ್ರಿ. ಸೊ ಆನ್ಲೈನ್ ದಾಗ ನೀವು ಫಿಲ್ಅಪ್ ಮಾಡ್ಬೇಕ್ರಿ ಇದರದ ಅಪ್ಲಿಕೇಶನ್. ಓಕೆ. ಸೊ ಲಾಸ್ಟ್ ಡೇಟ್ ಎಷ್ಟೈತಿ ನೋಡ್ರಿ ಇಲ್ಲಿ, ಸೆಪ್ಟೆಂಬರ್ 8ನೇ ತಾರೀಕಿಗೆ ಐತ್ರಿ. ಓಕೆ. ಸೊ ಲಾಸ್ಟ್ ಡೇಟ್ ತನ ವೇಟ್ ಮಾಡಬೇಡ್ರಿ, ಯಾಕಂದ್ರೆ ಕೆಲವೊಂದ್ಸಲ ಸರ್ವರ್ ಹ್ಯಾಂಗ್ ಆಗುವಂತ ಚಾನ್ಸಸ್ ಇರ್ತೈತ್ರಿ ಲಾಸ್ಟ್ ಡೇಸ್ ಒಳಗಡೆ. ಸೊ ಪೇಮೆಂಟ್ ಇಶ್ಯೂ ಆಗುವಂತ ಪ್ರಾಬ್ಲಮ್ ಇರ್ತೈತ್ರಿ. ಸೊ ಆದಷ್ಟು ಜಲ್ದಿ ನೀವು ಏನ್ ಮಾಡ್ರಿ, ಇದನ್ನ ಅಪ್ಲಿಕೇಶನ್ ಫಾರ್ಮ್ ನ ನೀವು ಫಿಲ್ಅಪ್ ಮಾಡ್ರಿ. ಓಕೆ, ರೈಟ್. ಸೊ ಎಕ್ಸಾಮ್ ಅಂತೂ ನಿಮಗೆ ಒಂದು ಟೆಂಟೇಟಿವ್ ಡೇಟ್ ಕೊಟ್ಟಾರ್ರಿ ಅವ್ರ 3/10/25 ಅಂತೇಳಿ. ಓಕೆ, ಆಗುವಂತ ಚಾನ್ಸ್ ಐತಿ. ಸೊ ಇಲ್ಲಿ ಏಜ್ ನೋಡ್ರಿ, ಸೊ 30 ಒಳಗಡೆ ಮಿನಿಮಮ್ ಏಜ್ 21 ಇಯರ್ಸ್ ಐತ್ರಿ. ಆಮೇಲೆ ಮ್ಯಾಕ್ಸಿಮಮ್ 30 ವರ್ಷಕ್ಕಿಂತ ಜಾಸ್ತಿ ಇರಬಾರ್ದು. ಓಕೆ. ಸೊ ಆಮೇಲೆ ಏಜ್ ರಿಲ್ಯಾಕ್ಸೇಷನ್ ಯಾವ್ಸ್ ಯೂಶುವಲ್ ನಮ್ಮ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಯಾವ ರೀತಿ ಏಜ್ ರಿಲ್ಯಾಕ್ಸೇಷನ್ ಇರ್ತೈತ್ರಿ, ಸೊ ಅದೇ ರೀತಿ ಏಜ್ ರಿಲ್ಯಾಕ್ಸೇಷನ್ ಸಿಲ್ ಕೊಟ್ಟಿದಾರ್ರಿ. SC ST 5 ಇಯರ್ಸ್, ಆಮೇಲೆ OBC ಗೆ 3 ಇಯರ್ಸ್. ಆಮೇಲೆ ಕ್ವಾಲಿಫಿಕೇಶನ್ ನೋಡ್ರಿ, ಸಪೋಸ್ ನಿಮ್ದು ಯಾವ್ದು ಡಿಗ್ರಿ ಮುಗ್ದಿದ್ರ ನೀವು ಈ ಎಕ್ಸಾಮಿಗೆ ಅಪ್ಲೈ ಮಾಡ್ಬೋದ್ರಿ. ಸೊ ಇಲ್ಲಿ ಪರ್ಸೆಂಟೇಜ್ ಅದು ಏನು ಮ್ಯಾಟರ್ ಆಗಂಗಿಲ್ಲ, ಜಸ್ಟ್ ನೀವು ಪಾಸ್ ಆಗಿದ್ರ ಸಾಕ್ರಿ. ಡಿಗ್ರಿ ಒಂದ್ ವೇಳೆ ನಿಮ್ಗೆ ಕಂಪ್ಲೀಟ್ ಆಗಿತ್ತಪ್ಪ ಅಂತಂದ್ರೆ ನೀವು ಎಕ್ಸಾಮಿಗೆ ಫಾರ್ಮ್ ನ ಫಿಲ್ಅಪ್ ಮಾಡ್ಬೋದ್ರಿ, ನೀವು ಎಲಿಜಿಬಲ್ ಅದಿರಿ ಈ ಎಕ್ಸಾಮಿಗೆ. ಓಕೆ, ರೈಟ್. ಸೊ ಇದು ಬೇಸಿಕ್ ಪೇ ಹೇಳಿನ್ರಿ ನಿಮ್ಗೆ 88,635 ಐತ್ರಿ. ಓಕೆ. ಆಮೇಲೆ CTA ಒಳಗಡೆ ಓಕೆ 1,26,000 ತನ ಹೋಗ್ತೈತ್ರಿ ಇದು ಸ್ಯಾಲ್ರಿ. ಸೊ ಬಹಳ ಒಳ್ಳೆ ಸ್ಯಾಲ್ರಿ ಐತ್ರಿ. ಓಕೆ. ಸೊ ಯಾರ್ಯಾರು ಎಲಿಜಿಬಲ್ ಅದಿರಿ, ಸೊ ಎಲ್ಲರೂ ನೀವು ಏನ್ ಮಾಡ್ರಿ, ಈ ಎಕ್ಸಾಮಿಗೆ ಅಪ್ಲೈ ಮಾಡ್ರಿ. ಓಕೆ, ಪ್ರಿಪರೇಷನ್ ನಾವು ಮಾಡಿಸ್ತೀವಿ. ಓಕೆ, ರೈಟ್. ಸೊ ಈಗ ಫಸ್ಟ್ ನಾನು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಮಾತಾಡ್ತೇನೆ ರೀ. ಓಕೆ, ಎಕ್ಸಾಮ್ ಪ್ಯಾಟರ್ನ್ ನೋಡ್ರಿ, ನಿಮ್ಗೆ ಒಂದ್ 2 ವಿಡಿಯೋಸ್ ಹಿಂದ್ಗಡೆ ನಾನು SBI ಕ್ಲರ್ಕ್ ಮತ್ತು IBPS ಕ್ಲರ್ಕ್ ಎಕ್ಸಾಮ್ ಪ್ಯಾಟರ್ನ್ ನಾನು ನಿಮಗೆ ತೋರಿಸಿದ್ದೇನೆ ರೀ. ಸೊ ಈ ಎಕ್ಸಾಮ್ ಪ್ಯಾಟರ್ನ್ ನೋಡ್ರಿ ಆಲ್ಮೋಸ್ಟ್ ಸೇಮ್ ಐತ್ರಿ, ಆಲ್ಮೋಸ್ಟ್. ಓಕೆ. ಸೊ ರೀಸನಿಂಗ್ ನಿಮ್ಗೆ 35 ಕ್ವಶನ್ಸ್ ಇರ್ತಾವ್ರಿ. ಓಕೆ, ಬಟ್ ಇಂಗ್ಲಿಷ್ ಮತ್ತು ಹಿಂದಿ ಒಳಗೆ ಇರ್ತೈತ್ರಿ. ಓಕೆ. ಆಮೇಲೆ ಆಪ್ಟಿಟ್ಯೂಡ್, ಸೊ ಮ್ಯಾಥ್ಸ್ ಒಳಗು 35 ಕ್ವಶನ್ಸ್ ಇರ್ತಾವ್ರಿ, 35 ಮಾರ್ಕ್ಸ್ ಇರ್ತೈತ್ರಿ. ಓಕೆ. ಬಟ್ ಇಲ್ಲಿ ಒಂದು ಕಂಡೀಷನ್ ಅವ್ನು ನೋಟಿಫಿಕೇಶನ್ ದಾಗ ಮೆನ್ಷನ್ ಮಾಡೇನ್ರಿ, ಹಿಂಗ್ ಯೂಶುವಲಿ ಬ್ಯಾಂಕಿಂಗ್ ದವ್ರು ಮೆನ್ಷನ್ ಮಾಡಂಗಿಲ್ರಿ. ಏನಂತಂದ್ರ ನೀವು ಮಿನಿಮಮ್ ಇಷ್ಟು ಮಾರ್ಕ್ಸ್ ತೊಗೊಳ್ಳೇಬೇಕಂತ ಹೇಳ್ತಾನ್ರಿ. ಓಕೆ, ಅಂದ್ರೆ ಒಂದ್ ವೇಳೆ ನೀವು ಜನರಲ್ ಮತ್ತು OBC ಕ್ಯಾಟಗರಿದವ್ರು ಇದ್ದೀರಂದ್ರ ಈ 35 ಮಾರ್ಕ್ಸಿಗೆ ನೀವು 18 ಮಾರ್ಕ್ಸ್ ರೀಸನಿಂಗ್ ಒಳಗೆ ತೊಗೊಳ್ಳೇಬೇಕ್ರಿ. ಓಕೆ. ಆಮೇಲೆ SC ST ಇದ್ರಿ ಅಂತಂದ್ರ ನೀವು 16 ಮಾರ್ಕ್ಸ್ ತೊಗೊಳ್ಳೇಬೇಕ್ರಿ. ಓಕೆ. ಆಮೇಲೆ ಇಲ್ಲಿ ನೆಲ್ಪಿಟ್ಕೋರಿ, ಇಲ್ಲಿ ನಿಮಗ್ ಸೆಕ್ಷನ್ ಟೈಮ್ ಇರ್ತೈತ್ರಿ, ಆಮೇಲೆ ಸೆಕ್ಷನ್ ಕಟ್ ಆಫ್ ಸೆಪರೇಟ್ಲಿ ಇರ್ತೈತ್ರಿ. ಓಕೆ. ಸೊ 20 ನಿಮಿಷ ನಿಮಗ ರೀಸನಿಂಗ್ ಸಾಲ್ವ್ ಮಾಡಕ್ ಕೊಡ್ತಾರ್ರಿ. ಸೊ 20 ನಿಮಿಷ ಒಳಗಡೆ ನೀವು 35 ಕ್ವಶನ್ಸ್ ನ ಸಾಲ್ವ್ ಮಾಡ್ಬೇಕ್ರಿ. ಓಕೆ. ನೆಕ್ಸ್ಟ್ ಆಪ್ಟಿಟ್ಯೂಡ್ ಒಳಗಡೆ ಸೇಮ್ ಕಂಡೀಷನ್. ಓಕೆ. ಸೊ ಇಲ್ಲೂ ನೀವು ಏನ್ ಮಾಡ್ಬೇಕ್ರಿ, 18 ಮಾರ್ಕ್ಸ್ ತಗೋಬೇಕ್ರಿ. ಓಕೆ. SC ST ಇದ್ರ ನೀವು 16 ಮಾರ್ಕ್ಸ್ ತಗೋಬೇಕ್ರಿ, 35.
ಓಕೆ, ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನ ನೀವೇನ್ ನೋಟ್ ಮಾಡ್ಬೇಕಾಗಿತ್ತಂದ್ರ ಇಂಗ್ಲಿಷ್ 30 ಕ್ವಶನ್ಸ್ ಇರ್ತಾವ್ರಿ, 30 ಮಾರ್ಕ್ಸ್ ಇರ್ತೈತಿ. ಓಕೆ, ಆಮೇಲೆ ಇದಕ್ಕೂ ಕೂಡ 20 ನಿಮಿಷ ಟೈಮ್ ಇರ್ತೈತಿ. ಬಟ್ ಇಲ್ಲಿ ನೀವು ಕ್ವಾಲಿಫೈಯಿಂಗ್ ಏನೈತಲ್ಲ 10 ಮಾರ್ಕ್ಸ್ ಅಷ್ಟ ತಗೋಬೇಕ್ರಿ. ಅಂಡ್ ಈ 10 ಮಾರ್ಕ್ಸ್ ಏನಿರ್ತೈತ್ರಲ್ಲ ಇದು ಜಸ್ಟ್ ಕ್ವಾಲಿಫೈಯಿಂಗ್ ಅಷ್ಟ ರೀ. ಅಂದ್ರ ಮೇನ್ ಕಟ್ ಆಫಿಗೆ ಮೇನ್ಸಿಗೆ ನೀವು ಹೋಗ್ಬೇಕಂದ್ರ ಕಟ್ ಆಫಿಗೆ ಈ ಮಾರ್ಕ್ಸ್ ಇನ್ಕ್ಲೂಡ್ ಆಗುದಿಲ್ರಿ, ಇಂಗ್ಲಿಷ್ ಮಾರ್ಕ್ಸ್ ಇನ್ಕ್ಲೂಡ್ ಆಗುದಿಲ್ರಿ. ಸೊ ಏನು ಮೇನ್ ಕಟ್ ಆಫ್ ಇರ್ತೈತಲ್ಲ, ಸೊ ಅದು ಬರೀ ಮ್ಯಾಥ್ಸ್ ಮತ್ತೆ ರೀಸನಿಂಗ್ ಮಾರ್ಕ್ಸ್ ನೀವೇನ್ ತಗೊಂತಿರಲ್ಲ ಅದ ಕಟ್ ಆಫ್ ನಿಂತಿರ್ತೈತ್ರಿ. ಓಕೆ, ಅದ್ರ ಮೇಲೆ ಅವ್ರು ಕಟ್ ಆಫ್ ತೆಗಿತಾರೆ. ಅಂದ್ರ ಈ ಸೆಕ್ಷನ್ ಕಟ್ ಆಫ್ ನೀವು ಪಾರ್ ಮಾಡ್ಬೇಕ್ರಿ. ಮತ್ ಇದು ಬಿಟ್ಟ ಮತ್ತೊಂದು ಕಟ್ ಆಫ್ ಅವ್ರು ಓವರ್ ಆಲ್ ಕಟ್ ಆಫ್ ಅಂತ ಒಂದು ಮಾಡ್ತಾರ್ರಿ 70 ಮಾರ್ಕ್ಸಿಗೆ. ಆ ಕಟ್ ಆಫ್ ನೀವು ಕ್ವಾಲಿಫೈ ಆಗ್ಬೇಕ್ರಿ ಮೇನ್ಸಿಗೆ. ಓಕೆ, ಸೊ ಈಗ ಇಲ್ಲಿ ನೋಡ್ಬಾರ್ದು ನೀವು. ಓಕೆ, ಇಲ್ಲಿ ಏನೈತ್ರಿ, ಇಲ್ಲಿ 70 ಅಂತ ಐತ್ರಿ ಇಲ್ಲಿ, ಹೌದಲ್ರಿ? ಸೊ 70 ಯಾಕೆ ಐತಿಲ್ರಿ, ಅದು ಬರೀ ಮ್ಯಾಥ್ಸ್ ಮತ್ತು ರೀಸನಿಂಗ್ ಮಾರ್ಕ್ಸ್ ಅಷ್ಟ ನಿಮ್ ಕಟ್ ಆಫಿಗೆ ಕನ್ಸಿಡರ್ ಆಗ್ತದೆ. ಈ ಪಾಯಿಂಟ್ ನಿಮ್ಗೆಲ್ಲರಿಗೂ ಗಮನದಾಗ ಇರ್ಲಿ. ಓಕೆ, ರೈಟ್. ಸೊ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನ್ರಿ, ಓಕೆ, ಇಲ್ಲಿ ನೋ ನೆಗೆಟಿವ್ ಮಾರ್ಕಿಂಗ್ ಅಂತ ಕೊಟ್ಟಾನ್ರಿ. ಓಕೆ, ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಇರಂಗಿಲ್ರಿ. ಓಕೆ, ಸೊ ಆರಾಮಾಗಿ ನೀವು ಏನ್ ಮಾಡ್ಬೋದ್ರಿ, 35ಕ್ಕೆ 35 ಕ್ವಶನ್ ನೀವು ಅಟೆಂಡ್ ಮಾಡ್ಬೋದು, ಏನು ತೊಂದ್ರೆ ಇಲ್ಲ. ಓಕೆ, ಸೊ ಇಲ್ಲಿ 35ಕ್ಕೆ 35, ಇಲ್ಲೂ 35ಕ್ಕೆ 35. ಓಕೆ, ಒಂದ್ ವೇಳೆ ಗೊತ್ತಿರ್ಲಿಲ್ಲಪ್ಪ ಅಂತಂದ್ರೆ ಒಂದು ಗೆಸ್ ನೀವು ಮಾಡ್ಬೋದ್ರಿ. ಓಕೆ, ಸೊ ನೆಗೆಟಿವ್ ಮಾರ್ಕಿಂಗ್ ಯಾವುದೇ ರೀತಿ ಇರುವುದಿಲ್ರಿ. ಓಕೆ, ರೈಟ್. ಆಮೇಲೆ ಮೇನ್ಸ್ ಒಳಗಡೆ, ಓಕೆ, ಪ್ರಿಲಿಮ್ಸ್ ಒಳಗಡೆ ಸೊ 20 ಟೈಮ್ಸ್ 1:20 ತಗೊಂತಾನ್ರಿ. ಓಕೆ, 1:20 ತಗೊಂತಾನ್ರಿ. ಓಕೆ, ಈಗ ಇದು ಮೇನ್ಸ್ ಸಿಲೆಬಸ್ ರೀ, ಅಥವಾ ಮೇನ್ಸ್ ಪ್ಯಾಟರ್ನ್ ಐತ್ರಿ. ಸೊ ಮೇನ್ಸ್ ಒಳಗು ನೀವು ಇಲ್ಲಿ ನೋಡ್ಬೇಕಾಗಿರೋದು ಪಾಯಿಂಟ್ ಏನಂದ್ರ 30 ಕ್ವಶನ್ಸ್ ಇರ್ತಾವ್ರಿ, 90 ಮಾರ್ಕ್ಸ್ ರೀ. ಅಂದ್ರ ಒಂದ್ ಕ್ವಶನ್ 3 ಮಾರ್ಕ್ಸ್ ಇಂದ ಇರ್ತೈತ್ರಿ. ಓಕೆ, ಆಮೇಲೆ ಇಲ್ಲಿ ಒಂದು ಥಿಂಗ್ ನೋಡ್ರಿ, ಕಂಪಲ್ಸರಿ ಇಷ್ಟ ಮಾರ್ಕ್ಸ್ ನೀವು ತೊಗೊಳ್ಳೇಬೇಕ್ರಿ, ಇದು ಕಂಪಲ್ಸರಿ ರೀ. ಸೊ ಒಂದ್ ವೇಳೆ ನೀವು ಜನರಲ್ ಮತ್ತು OBC ಇದ್ರಿ ಅಂತ ತಿಳ್ಕೊರಿ, ಅಂದ್ರ UR ಕ್ಯಾಟಗರಿ ಮತ್ತ OBC ನೀವು ಇದ್ರಿ ಅಂತಂದ್ರ ಸೊ 45 ಮಾರ್ಕ್ಸ್ ನೀವು ತೊಗೊಳ್ಳೇಬೇಕ್ರಿ 90ಕ್ಕ. ಆಮೇಲೆ SC ST PWBD ಇದ್ರಿ ಅಂತಂದ್ರೆ ಸೊ ನೀವು ಏನ್ ಮಾಡ್ಬೇಕ್ರಿ 40 ಮಾರ್ಕ್ಸ್ ನೀವು ತೊಗೊಳ್ಳೇಬೇಕ್ರಿ. ಸೇಮ್ ಜನರಲ್ ನಾಲೆಜ್ ಅಂಡ್ ಕರೆಂಟ್ ಅಫೇರ್ಸ್. ಓಕೆ, ಇಲ್ಲಿ ಒಂದು ಪಾಯಿಂಟ್ ನ ನೀವು ನೋಟ್ ಮಾಡ್ಕೋರಿ, ಇಲ್ಲಿ ಜನರಲ್ ನಾಲೆಜ್ ಅಂತ ಕೊಟ್ಟಾರ್ರಿ ಅವ್ರ. ಬಟ್ ಯೂಶುವಲಿ ಈಗ ನಾವೇನು ಸ್ಟೂಡೆಂಟ್ಸ್ ಎಕ್ಸಾಮ್ಸ್ ಬರೀತಿರ್ತಾರಲ್ಲ ಅವ್ರ ಜೊತೆ ನಾವು ಇಂಟರಾಕ್ಷನ್ ಮಾಡಿದಾಗ ಸೊ ಅವ್ರು ಹೇಳ್ತಿರ್ತಾರೆ ಇದು ಜನರಲ್ ನಾಲೆಜ್ ಅಂದ್ರೆ ಇದ್ರೊಳಗ ಹಿಸ್ಟ್ರಿ, ಜೋಗ್ರಫಿ, ಎಕನಾಮಿಕ್ಸ್, ಪೊಲಿಟಿ ಇವೆಲ್ಲ ಬರಂಗಿಲ್ರಿ. ಸೊ ಜನರಲ್ ನಾಲೆಜ್ ಅಂತಂದ್ರೆ ನಿಮ್ದು ಸ್ಟ್ಯಾಟಿಕ್ GK ಬರ್ತೈತ್ರಿ. ಓಕೆ, ಇಲ್ಲಿ ಏನ್ ಬರ್ತೈತ್ರಿ, ಇಲ್ಲಿ ಸ್ಟ್ಯಾಟಿಕ್ GK ಬರ್ತೈತ್ರಿ ನಿಮ್ದು. ಓಕೆ, ಆಮೇಲೆ ಕರೆಂಟ್ ಅಫೇರ್ಸ್. ಫೈನ್. ಸೊ ಇದು 30 ಕ್ವಶನ್ಸ್ ಇರ್ತೈತ್ರಿ, 60 ಮಾರ್ಕ್ಸ್. ಸೊ ಮಿನಿಮಮ್ ನೀವು ಜನರಲ್ ಕ್ಯಾಟಗರಿ ಇದ್ರಿ ಅಂದ್ರೆ 30 ಮಾರ್ಕ್ಸ್ ನೀವು ತೊಗೊಳ್ಳೇಬೇಕ್ರಿ. ಅಂಡ್ ಪಾಯಿಂಟ್ ಟು ಬಿ ನೋಟೆಡ್ ಏನಂದ್ರೆ ನಿಮಗೆ ಇಲ್ಲಿ 20 ಮಿನಿಟ್ಸ್ ಟೈಮ್ ಅಷ್ಟೇ ಇರ್ತೈತ್ರಿ ಈ ಸೆಕ್ಷನ್ ನ ಸಾಲ್ವ್ ಮಾಡಕ. ಓಕೆ, ಸೊ ಅದರ ನೆಕ್ಸ್ಟ್ ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್. ಬೇಸಿಕಲಿ ಇದು ಆಪ್ಟಿಟ್ಯೂಡ್ ಐತ್ರಿ ಇದು. ಓಕೆ, ಸೊ ಇದು ಏನೈತ್ರಿ, ಇದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಐತ್ರಿ. ಓಕೆ, ಸೊ ಇಲ್ಲೂ 30 ಕ್ವಶನ್ಸ್ 90 ಮಿನಿಟ್ಸ್. ಸೊ ಇಲ್ಲೂ ಕೂಡ ನಿಮಗೆ 40 ಮಿನಿಟ್ಸ್ ಅವ್ರು ಟೈಮ್ ಕೊಡ್ತಾರೆ. ಓಕೆ, ರೈಟ್. ಇದು ಬಹಳ ಇಂಪಾರ್ಟೆಂಟ್ ಐತ್ರಿ, ಇನ್ಶೂರೆನ್ಸ್ ಅಂಡ್ ಫೈನಾನ್ಷಿಯಲ್ ಮಾರ್ಕೆಟ್ ಅವೇರ್ನೆಸ್. ಓಕೆ, ಸೊ ಹಿಂಗ ಅನ್ಕೋರಿ, ಮೇನ್ಸ್ ಒಳಗೆ ಏನಾದ್ರೂ ಗೇಮ್ ಚೇಂಜ್ ಮಾಡ್ತಿತ್ತು ಅಂತ ತಿಳ್ಕೊರಿ. ಸೊ ದಟ್ ಈಸ್ ದಿಸ್ ಸೆಷನ್. ಓಕೆ, ಯಾಕಂದ್ರೆ ಬಹಳಷ್ಟು ಜನ ಕೋಚಿಂಗ್ ಕ್ಲಾಸಸ್ ಒಳಗಡೆ ಅದು ಏನ್ ಮಾಡ್ತಾರ್ರಿ, ನೀವು ಕೋಚಿಂಗ್ ಹೋಗಿರ್ತೀರಿ. ಸೊ ಆಲ್ಮೋಸ್ಟ್ ನಿಮಗೆ ಇವು 3 ಸಬ್ಜೆಕ್ಟ್ಸ್ ಬಗ್ಗೆ ಅಥವಾ ಇಂಗ್ಲಿಷ್ ಇವು 4 ಸಬ್ಜೆಕ್ಟ್ಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಓಕೆ, ಬಟ್ ಇದ್ರ ಬಗ್ಗೆ ಏನ್ ಇದು 30 ಕ್ವಶನ್ಸ್ ಬರ್ತಾವಲ್ಲ 60 ಮಾರ್ಕ್ಸಿಗೆ ಇರುತ್ತವ್ರಿ, ಇದ ಒಂದು ಟರ್ನಿಂಗ್ ಪಾಯಿಂಟ್. ಸೊ ಯಾವ ವಿದ್ಯಾರ್ಥಿ ಈ ಪರ್ಟಿಕ್ಯುಲರ್ ಪಾರ್ಟ್ ನ ನೀಟಾಗಿ ಸ್ಟಡಿ ಮಾಡ್ಕೊಂಡು ಹೋಗ್ತಾನೆ ನೋಡ್ರಿ, ಸೊ ಡೆಫಿನೆಟ್ಲಿ ಇಲ್ಲಂತರೂ ಆನ್ ಎನ್ ಎವರೇಜ್ ಮಾರ್ಕ್ಸ್ ಸ್ಕೋರ್ ಮಾಡಿದ್ರು ಟರ್ನಿಂಗ್ ಪಾಯಿಂಟ್ ಎಕ್ಸಾಮ್ ಒಳಗಾಗೋದಿದ್ದಾರೆ. ಓಕೆ, ನೋಡೋಣ್ರಿ, ನಾವು ಒಂದ್ ವೇಳೆ ನಮಗೆ ಟೈಮ್ ಸಿಕ್ತಪ್ಪ ಅಂತಂದ್ರೆ ಈ ಸಬ್ಜೆಕ್ಟ್ ನ ಟೀಚ್ ಮಾಡುವಂತ ಸ್ಪೆಷಲಿಸ್ಟ್ ಫ್ಯಾಕಲ್ಟೀಸ್ ನಮ್ಮಲ್ಲಿ ಅದಾರ್ರಿ. ಸೊ ಯೂಟ್ಯೂಬ್ ಒಳಗಡೆ ಒಂದಿಷ್ಟು ನಾವು ಫ್ರೀ ಕ್ಲಾಸಸ್ ಬೇಕಾದ್ರೆ ಮಾಡೋಣಂತ್ರಿ. ಓಕೆ, ರೈಟ್. ಸೊ ನೀವು ಇದ್ರ ಬಗ್ಗೆ ನಾನು ಕಮೆಂಟ್ ಬಾಕ್ಸ್ ತ ತಿಳಿಸ್ಬೇಕು, ನೀವು ಇದರದ ಅವಶ್ಯಕತೆ ಐತೇನಿಲ್ವ ಅಂತ. ಓಕೆ, ರೈಟ್. ಸೊ ಅದರ ನೆಕ್ಸ್ಟ್ ಅಗೇನ್ ಇಂಗ್ಲಿಷ್ ಸ್ವಲ್ಪ ಡಿಸ್ಕ್ರಿಪ್ಟಿವ್ ಇರ್ತೈತ್ರಿ. ಓಕೆ, ಕಮ್ಯುನಿಕೇಶನ್ ಸ್ಕಿಲ್ ಬಗ್ಗೆ ನಿಮಗೆ ಇದು ಮಾಡ್ತಾರ್ರಿ. ಅಗೇನ್ ಇದು 25 ಮಾರ್ಕ್ಸ್ ನಿಮಗ ಕ್ವಶನ್ ಇರ್ತೈತ್ರಿ ಇದು. ಸೊ 2 ಕ್ವಶನ್ಸ್ ಇರ್ತಾವ್ರಿ. ಓಕೆ, ಸೊ 25 ಮಾರ್ಕ್ಸ್ ಇಂದ ಇದು ಕ್ವಾಲಿಫೈಯಿಂಗ್ ಐತ್ರಿ. ಅಗೇನ್ ನೆನ್ಪಿಟ್ಕೋರಿ, ಇಂಗ್ಲಿಷ್ ಅಲ್ಲೂ ಕ್ವಾಲಿಫೈಯಿಂಗ್ ಐತ್ರಿ, ಇಂಗ್ಲಿಷ್ ಇಲ್ಲೂ ಮೇನ್ಸ್ ಒಳಗೂ ಕ್ವಾಲಿಫೈಯಿಂಗ್ ಇರ್ತೈತ್ರಿ. ಇದ ನೋಡ್ರಿ, IBPS ಮತ್ತೆ SBI ಕ್ಲರ್ಕ್ ಒಳಗಡೆ
ಅಲ್ಲಿ ಇಂಗ್ಲಿಷ್ ಮಾರ್ಕ್ಸ್ ನಿಮ್ದು ಫೈನಲ್ ಸೆಲೆಕ್ಷನ್ ಒಳಗೆ ಕನ್ಸಿಡರ್ ಆಗ್ತೈತ್ರಿ. ಬಟ್ ಇಲ್ಲಿ ಇಂಗ್ಲಿಷ್ ಏನೈತಿ ನೋಡ್ರಿ, ಇದು ಕ್ವಾಲಿಫೈಯಿಂಗ್ ಐತ್ರಿ. ಸೊ ಈ ಪಾಯಿಂಟ್ ನ ನೀವು ಎಲ್ಲರೂ ಗಮನದಾಗ ಇಟ್ಕೋಬೇಕ್ರಿ. ಸೊ ಯಾರು ಹೇಳ್ತಿರ್ತಿರಲ್ಲ ಸರ್ ನಮ್ದು ಇಂಗ್ಲಿಷ್ ವೀಕ್ ಐತ್ರಿ ಅದಕ್ಕೆ ನಾವು ಬ್ಯಾಂಕಿಂಗ್ ಪ್ರಿಪೇರ್ ಆಗಂಗಿಲ್ಲ ಅಂತ ಹೇಳಿ ತಗೋರಿ. ಇಲ್ಲಿ ಜಸ್ಟ್ ಕ್ವಾಲಿಫೈ ಅಷ್ಟ ಮಾಡ್ರಿ, ಉಳ್ಕಿದ್ರಾಗ ನೀವು ಮಾರ್ಕ್ಸ್ ಜಾಸ್ತಿ ಸ್ಕೋರ್ ಮಾಡಿ ಸೆಲೆಕ್ಷನ್ ತಗೋರಿ. ಹೇಳ್ರಿ ಇದ್ರ ಬೆಸ್ಟ್ ಅಪರ್ಚುನಿಟಿ ಐತೇನಿಲ್ರಿ, ರೈಟ್? ಓಕೆ. ಸೊ ಇಲ್ಲಿ ಮಿನಿಮಮ್ 10 ಮಾರ್ಕ್ಸ್ ತಗೋಬೇಕ್ರಿ ನೀವು ಜನರಲ್ ಇದ್ರಿ ಅಂದ್ರೆ. ಓಕೆ. ಸೊ SC/ST ಇದ್ರಿ ಅಂತಂದ್ರೆ ಇಲ್ಲಿ ನೀವು ಏನ್ ಮಾಡ್ಬೇಕ್ರಿ, 9 ಮಾರ್ಕ್ಸ್ ನೀವು ತಗೋಬೇಕ್ರಿ, ರೈಟ್? ಓಕೆ. ಸೊ ಆಮೇಲೆ ಇಂಟರ್ವ್ಯೂ ಇರ್ತೈತ್ರಿ ಇದಕ್ಕೆ. ಓಕೆ. ಸೊ ಇಂಟರ್ವ್ಯೂ ಎಷ್ಟು ಮಾರ್ಕ್ಸ್ ಇಂದ ಇರ್ತೈತ್ರಿ? 60 ಮಾರ್ಕ್ಸ್ ಇಂದ ಇಂಟರ್ವ್ಯೂ ಇರ್ತೈತ್ರಿ. ಓಕೆ. ಸೊ 1-on-1 ಇಂಟರ್ವ್ಯೂ ಇರ್ತೈತ್ರಿ. ನೋಡೋಣ್ರಿ ಇದ್ರ ಬಗ್ಗೆನೂ ನಾವು ಯಾವಾಗಾದ್ರೂ ನಿಮ್ದು ಮೇನ್ಸ್ ಮುಗಿದ್ಮೇಲೆ ಯಾರಾದ್ರೂ ನೀವು ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಇದ್ರಿ ಅಂತಂದ್ರೆ ಅದ್ರದ್ದು ಬೇಕಾದ್ರೆ ಇಂಟರ್ವ್ಯೂ ಒಂದು ಮಾಕ್ ಇಂಟರ್ವ್ಯೂಸ್ ಬೇಕಾದ್ರೆ ಅದ್ರದ್ದು ಅರೇಂಜ್ಮೆಂಟ್ ನಾವು ಕ್ಲಾಸಿಕ್ ಒಳಗಡೆ ಮಾಡಿಸ್ತೀವ್ರಿ. ಓಕೆ. ಸೊ ಅದ್ರ ಬಗ್ಗೆನೂ ನಾವು ಟ್ರೈನಿಂಗ್ ಕೊಡ್ತೀವ್ರಿ, ಡೋಂಟ್ ವರಿ ಅಬೌಟ್ ದಟ್, ರೈಟ್? ಚಲೋ. ಸೊ ಇದು ನೋಟಿಫಿಕೇಶನ್ ಬಗ್ಗೆ ಇಲ್ಲಿವರೆಗೂ ನಾವು ಡಿಸ್ಕಸ್ ಮಾಡಿವ್ರಿ, ಹೌದಾ? ಈಗ ಒಂದು ತಿಂಗ್ ನೋಡ್ರಿ, ನಿಮ್ಗೆ 88,000 ಅವ್ರು ಸ್ಯಾಲ್ರಿ ಕೊಡ್ತಾರಂತಂದ್ರೆ ಎಕ್ಸಾಮ್ ಆ ಲೆವೆಲ್ದಾಗ ಇರ್ತೈತ್ರಿ. ಫಸ್ಟ್ ಥಿಂಗ್ ನೋಡ್ರಿ, ಒಂದು ತಿಂಗ್ ಅರ್ಥ ಮಾಡ್ಕೋರಿ, ಯಾವುದು ಎಕ್ಸಾಮ್ ಈಸಿ ಅಥವಾ ಯಾವುದು ಡಿಫಿಕಲ್ಟ್ ಇರಂಗಿಲ್ರಿ. ಇಟ್ ಅಲ್ಟಿಮೇಟ್ಲಿ ಡಿಪೆಂಡ್ಸ್ ಆನ್ ದಿ ಲೆವೆಲ್ ಆಫ್ ಯುವರ್ ಪ್ರಿಪರೇಷನ್. ಓಕೆ. ಸೊ ಈಗ ನಾವು ನಿಮಗೆ ತೋರಿಸಿದೀವ್ರಿ ಅಥವಾ ಲಾಸ್ಟ್ 2 ವಿಡಿಯೋಸ್ ಒಳಗಡೆ ಕೆಲವೊಂದು ಕ್ವಶನ್ಸ್ನ 10 ಸೆಕೆಂಡ್ಸ್ದಾಗ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ತೋರಿಸಿವ್ರಿ. ಅದರ ಅರ್ಥ ಹಿಂಗಲ್ಲ ಈ ಪ್ರತಿಯೊಂದು ಕ್ವಶನ್ ನಾವು 10 ಸೆಕೆಂಡ್ದಾಗ ಬಿಡಿಸ್ಬೋದು, ಇಲ್ಲ. ಇದು ನಾ ಫಸ್ಟ್ ವಿಡಿಯೋದಾಗೂ ಇದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಟ್ಟೇನ್ರಿ. ಎಲ್ಲಾ ಕ್ವಶನ್ಸು ನೀವು 10 ಸೆಕೆಂಡ್ದಾಗ ಮಾಡಕ್ ಆಗಂಗಿಲ್ರಿ, ಅಥವಾ ಎಲ್ಲಾ ಕ್ವಶನ್ಸು ಮಾಡ್ಲೇಬೇಕಂತೂ ರೂಲ್ಸ್ ಇಲ್ರಿ. ಸೊ ಪಾಯಿಂಟ್ ನ ನೀವು ಏನ್ ಅರ್ಥ ಮಾಡ್ಕೋಬೇಕಂದ್ರ, ನೀವು ಎಕ್ಸಾಮಿನೇಷನ್ ಹಾಲ್ ಒಳಗಡೆ ಎಷ್ಟು ಸ್ಮಾರ್ಟ್ ಅಪ್ರೋಚ್ ನ ಕೊಡ್ತೀರಿ, ಯಾವ ಕ್ವಶನ್ ನಾ ಸಾಲ್ವ್ ಮಾಡಬೇಕು, ಯಾವ್ದು ಕ್ವಶನ್ ನಾ ಸಾಲ್ವ್ ಮಾಡಬಾರದು, ಯಾವ್ದು ಕ್ವಶನ್ ನಾನು ಬಿಡಬೇಕು, ಯಾವ್ದು ಕ್ವಶನ್ ನಾ ಸಾಲ್ವ್ ಮಾಡ್ಬೇಕು, ಇದೊಂದು ಅಪ್ರೋಚ್ ಏನೈತಿಲ್ಲ, ಈ ಥಾಟ್ ಪ್ರೊಸೆಸ್ ಏನೈತಿ ನೋಡ್ರಿ, ಇದು ಕೂಡ ಒಂದು ಸ್ಮಾರ್ಟ್ನೆಸ್ ರೀ. ಓಕೆ. ಸೊ ಇವತ್ತ ನಾನು 2023 ಒಳಗಡೆ ಆದಂತ AAO ಪೋಸ್ಟ್ LIC ಒಳಗ ಆದಂತ ಎಕ್ಸಾಮಿನೇಷನ್ ಕೆಲವೊಂದಿಷ್ಟು ಕ್ವಶನ್ಸ್ ನಾನು ತಗೊಂಡಿನ್ರಿ. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಾವು ಚರ್ಚೆ ಮಾಡೋಣ್ರಿ. ಅಂದ್ರ ನಿಮ್ಗೊಂದು ಐಡಿಯಾ ಸಿಗ್ತೈತ್ರಿ ಯಾವ ಲೆವೆಲಿಗೆ ಎಕ್ಸಾಮ್ಸ್ ಒಳಗಡೆ ಕ್ವಶನ್ಸ್ ಬರ್ತಾವ ಅಂತ ಹೇಳಿ. ಓಕೆ, ರೈಟ್. ಸೊ ಅದ್ರೊಳಗಡೆ ನಾನು ಇಲ್ಲೊಂದು ಕ್ವಶನ್ ತಗೊಂಡಿನಿ ನೋಡ್ರಿ. ಓಕೆ. ಸೊ ಇದು ಕ್ವಶನ್ ಏನೈತಿಲ್ಲ, ಇದು ಪಾರ್ಟ್ನರ್ಶಿಪ್ ಟಾಪಿಕ್ ಮ್ಯಾಗಿಂತ್ರ ಐತ್ರಿ ಅದು. ಓಕೆ. ಸೊ ಪಾರ್ಟ್ನರ್ಶಿಪ್ ಟಾಪಿಕ್ ಮ್ಯಾಗಿಂತ್ರ ಐತ್ರಿ. ಸೊ ಇಲ್ಲೇನೈತ್ರಿ, ABC 3 ಜನ ಏನದಾರ್ರಿ ಒಂದು ಬಿಸಿನೆಸ್ ನ ಸ್ಟಾರ್ಟ್ ಮಾಡ್ತಾರ್ರಿ. ಆಮೇಲೆ ಅವ್ರು ಇನ್ವೆಸ್ಟ್ ಮಾಡಿರುವಂತ ಅನುಪಾತ ಎಷ್ಟೈತ್ರಿ, 5:4:6 ಐತ್ರಿ. ಓಕೆ. ಆಮೇಲೆ 4 ತಿಂಗಳ ಆದ್ಮೇಲೆ B ಮತ್ತು C ಇವ್ರಿಬ್ರು ಆ ಬಿಸ್ನೆಸ್ ನ ಬಿಡ್ತಾರಂತ್ರಿ. ಓಕೆ. ಸೊ ಇವ್ರ ಏನ್ ಮಾಡ್ತಾರ್ರಿ, ಆ ಬಿಸ್ನೆಸ್ ನ ಬಿಡ್ತಾರ್ರಿ. ಸೊ ಹಂಗಾದ್ರೆ 1 ವರ್ಷ ಆದ್ಮೇಲೆ ಓಕೆ ಟೋಟಲ್ ಪ್ರಾಫಿಟ್ ಎಷ್ಟು ಆಗ್ತೈತ್ರಿ ಆ ಬಿಸ್ನೆಸ್ ಒಳಗಡೆ, 2,500 ಟೋಟಲ್ ಪ್ರಾಫಿಟ್ ಆಗ್ತೈತ್ರಿ. ಸೊ ಹಂಗಾದ್ರೆ ಆ ಪ್ರಾಫಿಟ್ ಒಳಗಡೆ A ಎಷ್ಟು ಪ್ರಾಫಿಟ್ ತಗೊಂತಾನಂತ ಕ್ವಶನ್ ಕೇಳ್ಯಾರ. ಓಕೆ. A ಎಷ್ಟು ಪ್ರಾಫಿಟ್ ತಗೊಂತಾನ. ಸೊ ಯಾರಿಗ್ ಗೊತ್ತಿಲ್ಲ ಅಥವಾ ಈ ಎಕ್ಸಾಮ್ಸ್ ಬಗ್ಗೆ ನೀವು ಪ್ರಿಪರೇಷನ್ ಮಾಡಿಲ್ಲ, ಓಕೆ, ಅಥವಾ ಈ ಕಾಂಪಿಟೇಟಿವ್ ಫೀಲ್ಡ್ ಬಗ್ಗೆ ನಿಮಗೆ ಅವೇರ್ನೆಸ್ ಇಲ್ಲಪ್ಪ ಅಂತಂದ್ರೆ ನಿಮಗ್ ಒಂದ್ ವೇಳೆ ಹೇಳುದಾದ್ರೆ, ಓಕೆ, ಸೊ ಇಲ್ಲಿ ಒಂದು ಸಿಂಪಲ್ ಒಂದು ಫಾರ್ಮುಲಾ ಐತಿ. ಓಕೆ. ಆ ಫಾರ್ಮುಲಾ ಏನಂತಂದ್ರೆ ಪ್ರಾಫಿಟ್ ಇಸ್ ಈಕ್ವಲ್ ಟು, ಸೊ ಪ್ರಾಫಿಟ್ ಇಸ್ ಈಕ್ವಲ್ ಟು ಇನ್ವೆಸ್ಟ್ಮೆಂಟ್ ಇಂಟು ಟೈಮ್. ಇನ್ವೆಸ್ಟ್ಮೆಂಟ್ ಇಂಟು ಟೈಮ್, ಇದು ಫಾರ್ಮುಲಾ ಐತ್ರಿ. ಓಕೆ. ಅಥವಾ ಪ್ರಾಫಿಟ್ ಅನುಪಾತ ಏನೈತಲ್ಲ ಅದು ಇನ್ವೆಸ್ಟ್ಮೆಂಟ್ ಅನುಪಾತ ಮತ್ತು ಟೈಮ್ ಅನುಪಾತದ ಗುಣಾಕಾರ ಐತ್ರಿ. ಓಕೆ. ಸೊ ಒಂದ್ ವೇಳೆ ಇದನ್ನ ನಾ ಇಲ್ಲಿ ಅಪ್ಲೈ ಮಾಡೋದಾದ್ರ ರೀ, ಈಗ ನೋಡ್ರಿ ಸಿಂಪಲ್ ಆಗಿ ನಾನು ಇಲ್ಲಿ A B ಮತ್ತು C ಬರೀತೀನಿ ಅವನಿಗೆ ಅನುಪಾತದ. ಸೊ ಅವ್ರು ಎಷ್ಟು ಇನ್ವೆಸ್ಟ್ ಮಾಡ್ಯಾರಂತ್ರಿ, ಸೊ ಇನ್ವೆಸ್ಟ್ಮೆಂಟ್ ರೇಷಿಯೋ ನಮ್ಗೆ ಕೊಟ್ಟಾರ್ರಿ. ಅವ್ರು ಎಷ್ಟು ಕೊಟ್ಟಾರ್ರಿ, 5:4:6 ಅಂತ ಕೊಟ್ಟಾರ್ರಿ, ಹೌದಾ? ಅದ್ರ ನೆಕ್ಸ್ಟ್ ಟೈಮ್ ಎಷ್ಟು ಕೊಟ್ಟಾರ ನೋಡ್ರಿ. ಟೈಮ್ ಅಂದ್ರ ಅವರು ಆ ಬಿಸ್ನೆಸ್ ಒಳಗಡೆ ಎಷ್ಟು ಮಂತ್ಸ್ ವರ್ಕ್ ಮಾಡಿದಾರೆ, ಹೌದಾ? ಸೊ ಇಲ್ಲಿ ಏನ್ ಹೇಳ್ತಾನ್ರಿ, B ಮತ್ತು C 4 ತಿಂಗಳಾದ್ಮೇಲೆ ಬಿಟ್ಟಿದಾರಂತ್ರಿ ಅವ್ರು. ಸೊ ಅಂದ್ರೆ ಅವ್ರು 4 ಮಂತ್ಸ್ ವರ್ಕ್ ಮಾಡಿದಂಗಾತ್ರಿ ಆ ಬಿಸ್ನೆಸ್ ಒಳಗಡೆ. ಸೊ ಹಂಗಾರ B ಮತ್ತು C ದ ಟೈಮ್ ಪೀರಿಯಡ್ ಎಷ್ಟ್ ಆಕೈತ್ರಿ, ಇವಂದು 4 ಮಂತ್ಸ್ ಆಗ್ತೈತ್ರಿ, ಇವ್ರದು 4 ಮಂತ್ಸ್ ಆಗ್ತೈತಿ. ಓಕೆ. ಯಾಕಂದ್ರೆ 4 ತಿಂಗಳಾದ್ಮೇಲೆ ಅವ್ರಿಬ್ರು ಏನ್ ಮಾಡ್ಯಾರ್ರಿ, ಬಿಟ್ಟಿದಾರೆ. ನೋಡ್ರಿ 3 ಜನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು,
ಅದ್ರಾಗ ಬಿ ಮತ್ತು ಸಿ ಇವ್ರಿಬ್ರು 4 ಮಂತ್ಸ್ ಆದ್ಮೇಲೆ ಅವ್ರು ಬಿಟ್ಟಿದಾರ್ರಿ, 4 ತಿಂಗಳಾದ್ಮ್ಯಾಗ ಅವ್ರು ಬಿಟ್ಟಿದಾರ್ರಿ. ಸೊ ಹಂಗಾದ್ರೆ ಬಿಸ್ನೆಸ್ ಮಾತ್ರ ಪೂರಾ ವರ್ಷ ಓಡೈತೆ ಅಂತ ಹೇಳ್ತಾರ್ರಿ ಅವ್ರು. ಅಟ್ ದಿ ಎಂಡ್ ಆಫ್ ದಿ ಇಯರ್ ಅಂತ ಕೊಟ್ಟಾರ್ರಿ. ಅಂದ್ರೆ ಇದರ ಅರ್ಥ ಏನ್ರಿ, ಎ ಪೂರಾ ವರ್ಷ ಆ ಬಿಸ್ನೆಸ್ ನ ರನ್ ಮಾಡಿದಾನ್ರಿ. ಹಿ ಹ್ಯಾಸ್ ರನ್ ದಿ ಬಿಸ್ನೆಸ್ ಫಾರ್ ದಿ ಎಂಟೈರ್ ಇಯರ್. ಓಕೆ, ಸೊ ಹಂಗಾದ್ರೆ ಎ ಪೂರಾ 12 ಮಂತ್ಸ್ ವರ್ಕ್ ಮಾಡಿದಾನ್ರಿ. ಸೊ ಇದು ಟೈಮ್ದ ಅನುಪಾತ. ಸೊ ಇದು ಟೈಮ್ದ ಅನುಪಾತ ಐತ್ರಿ. ಸೊ ಅನುಪಾತದಾಗ ಇಲ್ರಿ, ಇದನ್ನ ಬೇಕಾದ್ರೆ ಅನುಪಾತದಾಗ ನಾವು ಕನ್ವರ್ಟ್ ಮಾಡೋಣ್ರಿ. ಸೊ 4 4 12 ಇದು ಅನುಪಾತದಾಗಿಲ್ರಿ, ಇದನ್ನ ಅನುಪಾತದಾಗ ಮಾಡೋಣ್ರಿ. ಸೊ ನಿಮಗ್ ಗೊತ್ತೈತ್ರಿ, ಈ 3 ಸಂಖ್ಯೆ ಯಾವ್ದಾದ್ರು ಒಂದ ಸಂಖ್ಯೆಲೆ ಭಾಗ ಆಕೈತಿ ನೋಡ್ರಿ ಸರ್, 4ರ್ಲೆ ಭಾಗ ಆಕ್ಕವ್ರಿ. ಸೊ 4 ಒಂದ್ಲೆ, ಇದು ಕೂಡ 4 ಒಂದ್ಲೆ, ಆಮೇಲೆ ಇದು 4 3. ಕ್ಲಿಯರ್? ಸೊ ಇಲ್ಲಿದಿಂತ್ರ ಏನ್ ತಿಳ್ಕೊಂಡಿವ್ರು ನಾವು, ಪ್ರಾಫಿಟ್ ಇಸ್ ಈಕ್ವಲ್ ಟು ಇನ್ವೆಸ್ಟ್ಮೆಂಟ್ ಇಂಟು ಟೈಮ್. ಸೊ ಹಂಗಾದ್ರೆ ಇಲ್ಲಿ ನಾ ಏನ್ ಮಾಡ್ತೇನೆ ನೋಡ್ರಿ, ಈಗ ಪ್ರಾಫಿಟ್ ಬರೀತೇನೆ. ಸೊ ಇಲ್ಲಿ ಏನ್ ಮಾಡ್ತೇನ್ರಿ, ಪ್ರಾಫಿಟ್. ಓಕೆ, ಸೊ ಪ್ರಾಫಿಟ್ ಅಂದ್ರೆ ಏನ್ರಿ, ಇವ್ನ ಎರಡೂನು ಗುಣಾಕಾರ ಮಾಡ್ಬೇಕ್ರಿ. ಸೊ 5 3ಲೆ ಎಷ್ಟ್ ಆಕತ್ರಿ, 15. ಸೊ ಇದು ಏದ್ ಪ್ರಾಫಿಟ್ ರೀ. 4 ಒಂದ್ಲೆ ಎಷ್ಟ್ ಆಕತ್ರಿ, 4. ಇದು ಯಾರ್ದು ಪ್ರಾಫಿಟ್ ರೀ, ಬಿದ್ ಪ್ರಾಫಿಟ್. ಆಮೇಲೆ 6 ಒಂದ್ಲೆ 6. ಸೊ ಇದು ಏನೈತ್ ನೋಡ್ರಿ, ಇದು ಪ್ರಾಫಿಟ್. ಅಂದ್ರೆ ಇದು ಏದ್ ಪ್ರಾಫಿಟ್ ಐತ್ರಿ, ಇದು ಬಿದ್ ಪ್ರಾಫಿಟ್ ಐತ್ರಿ, ಇದು ಸಿದ್ ಪ್ರಾಫಿಟ್ ಐತ್ರಿ. ಓಕೆ ಓಕೆ ಸರ್. ಈಗ ನನಗಿಲ್ಲಿ ಟೋಟಲ್ ಪ್ರಾಫಿಟ್ ಎಷ್ಟು ಕೊಟ್ಟಾನ್ರಿ ಅವ, 2500 ಕೊಟ್ಟಾನ್ರಿ. ಟೋಟಲ್ ಪ್ರಾಫಿಟ್ ಎಷ್ಟು ಕೊಟ್ಟಾನ್ರಿ ಅವ, 2500 ಇಷ್ಟು ನಮಗೆ ಟೋಟಲ್ ಪ್ರಾಫಿಟ್ ಕೊಟ್ಟಾನ್ರಿ. ಸೊ ಈಗ ನನಗ್ ಪ್ರಾಫಿಟ್ ಯಾರದು ಫೈನ್ ಮಾಡಂತ ಹೇಳ್ತಾನ್ರಿ ಅವ, ಇಲ್ಲಿ ನೋಡ್ರಿ, ಈಗ ನನಗೆ ಹೇಳ್ರಿ, ಇದನ್ನ ಅಷ್ಟು ಕೂಡಿಸೋಣ್ರಿ. ಇದನ್ನ ಅಷ್ಟು ಕೂಡಿಸಿದಾಗ ಸೊ ಟೋಟಲ್ ಪ್ರಾಫಿಟ್ ಎಷ್ಟು ಆಕೈತಿ ನೋಡ್ರಿ, ಇದು 10 + 15 ಟೋಟಲ್ ಎಷ್ಟಾತ್ರಿ, 25 ಆತ್ರಿ. ಅಂದ್ರ ಈ 25 ಯೂನಿಟ್ಸ್ ಏನೈತಲ್ಲ, ಇದು ನಮ್ದು ಟೋಟಲ್ ಪ್ರಾಫಿಟ್ ಐತಿ. ಬಟ್ ಇದ ಟೋಟಲ್ ಪ್ರಾಫಿಟ್ ಅವ ಎಷ್ಟು ಕೊಟ್ಟಾನ್ರಿ, 2500 ರೂಪಾಯಿ ಕೊಟ್ಟಾನ್ರಿ. ಇದ ಪ್ರಾಫಿಟ್ ಎದಕ್ ಸಮ ಐತ್ರಿ, ಇದ 2500 ರೂಪಾಯಿಗೆ ಸಮ ಐತಿ. ಸೊ ನನಗೇನು ಕೇಳಾಕತ್ತಾನ್ರಿ, ಇಲ್ಲಿದಿಂತ್ರ ನಾ ಕ್ಯಾನ್ಸಲ್ ಮಾಡಿದ್ನಿ ಅಂದ್ರ ಒಂದ್ ತಿಂಗ್ ಏನ್ ಗೊತ್ತಾಕತ್ರಿ, ಅಂದ್ರ 1 ಯೂನಿಟ್ ವ್ಯಾಲ್ಯೂ ಎಷ್ಟ್ರ ಸಮ ಐತ್ರಿ, ಇದನ್ನ ಕ್ಯಾನ್ಸಲ್ ಮಾಡಿದ್ರ 100 ರೂಪಾಯಿಗೆ ಸಮ ಐತ್ರಿ. 1 ಯೂನಿಟ್ ವ್ಯಾಲ್ಯೂ 100 ರೂಪಾಯಿ ಆದ್ರ ನನಗ ಏದ್ ಪ್ರಾಫಿಟ್ ಕೇಳಾಕತ್ತಾನ್ರಿ. ಸೊ ಏದ್ ಪ್ರಾಫಿಟ್ ಎಷ್ಟ್ ಐತಿ ನೋಡ್ರಿ, ಇಲ್ಲಿ 15 ಯೂನಿಟ್ ಐತ್ರಿ. ಸೊ 15 ಯೂನಿಟ್ ಐತಂದ್ರ 1 ಯೂನಿಟ್ ವ್ಯಾಲ್ಯೂ ಎಷ್ಟ್ ಐತ್ರಿ, 100 ರೂಪಾಯಿ ಐತ್ರಿ. ಸೊ 15 ಯೂನಿಟ್ ವ್ಯಾಲ್ಯೂ ಎಷ್ಟ್ ಆಕೈತ್ರಿ, 1500 ರೂಪಾಯಿ ಆಕತ್ರಿ. ಸೊ ಅಂದ್ರ ಇದರ ಅರ್ಥ ಏನ್ರಿ, ನಮ್ದು ಆನ್ಸರ್ 1500 ರೂಪಾಯಿ ಆಕೈತಿ. ಸೊ 1500 ರೂಪಾಯಿ ಏನೈತಿ ನೋಡ್ರಿ, ಇದು ನಮ್ದು ಆನ್ಸರ್. ಓಕೆ, ಸೊ ಇಷ್ಟು ನೀವು ಮಾಡ್ಬೇಕಾಗೈತ್ರಿ. ಸ್ವಲ್ಪ ನಾನು ಎಕ್ಸ್ಪ್ಲೇನ್ ಮಾಡಕ್ ಟೈಮ್ ತಗೊಂಡೇನ್ರಿ. ಓಕೆ, ಬಟ್ ಈ ತರ ಕ್ವಶನ್ಸ್ ಇನ್ನೇನ್ ಬಂತಂದ್ರೆ ನೀವು ಆರಾಮಾಗಿ ಸಾಲ್ವ್ ಮಾಡಬಹುದ್ರಿ, ಹೌದಲ್ರಿ? ಸೊ ಮುಂದಿನ ಕ್ವಶನ್ ಹೋಗೋಣ್ರಿ. ಓಕೆ, ಮುಂದಿನ ಕ್ವಶನ್ ನೋಡ್ರಿ, ಇದು ಟೈಮ್ ಅಂಡ್ ವರ್ಕ್ ಮ್ಯಾಗಿಂತ ಐತಿ. ಸೊ ಯಾರಿಗ ಗೊತ್ತಿಲ್ಲ, ನಾ ಒಂದ್ ಸ್ವಲ್ಪ ಇದ್ರ ಬಗ್ಗೆ ನಿಮಗೆ ಬೇಸಿಕ್ಸ್ ಹೇಳ್ತೇನೆ ನೋಡ್ರಿ. ಇಲ್ಲಿನ ಒಂದು ಫಾರ್ಮುಲಾ ಬರ್ತೈತಿ ಟೈಮ್ ಅಂಡ್ ವರ್ಕ್ ಒಳಗಡೆ. ಟೈಮ್ ಅಂಡ್ ವರ್ಕ್, ಓಕೆ, ಇದು ಟಾಪಿಕ್ ಹೆಸರು, ಕೆಲಸ ಮತ್ತು ಸಮಯ. ಟೈಮ್ ಅಂಡ್ ವರ್ಕ್, ಓಕೆ, ಕೆಲಸ ಮತ್ತು ಸಮಯ. ಇದಕ್ಕೊಂದು ಫಾರ್ಮುಲಾ ಐತ್ರಿ, M1 D1 T1 E1 by W1 is equal to M2 T2 D2 E2 by W2. ಸೊ ಯಾರಿಗೆ ಈ ಟಾಪಿಕ್ ಬಗ್ಗೆ ಏನು ಗೊತ್ತಿಲ್ಲ ಅವ್ರಿಗೆ ಹೇಳತ್ತೇನ್ರಿ ನಾನು. ಓಕೆ, ಸೊ ಇದೊಂದು ಫಾರ್ಮುಲಾ ಐತ್ರಿ. ಓಕೆ ಸರ್, ಏನೇನು ಬರೋದ್ರಲ್ಲ ಇಲ್ಲಿ. ಸೊ ಒಂದೊಂದು ಟರ್ಮದ್ ನಾನು ಡಿಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡೋದಾದ್ರೆ ನೋಡ್ರಿ, M1 ಅಂತಂದ್ರ ನಂಬರ್ ಆಫ್ ಮೆಂಬರ್ಸ್, ಅಂದ್ರ ಎಷ್ಟು ಜನ ಕೆಲಸ ಮಾಡಾಕತ್ತಾರ. ಒಂದ್ ವೇಳೆ 10 ಜನ ಇದ್ರಂದ್ರ ಇಲ್ಲಿ ನಾವು 10 ಬರೀತೀವಿ. ಎಷ್ಟು ಜನ ಕೆಲಸ ಮಾಡಾಕತ್ತಾರ್ರಿ, ದಟ್ ಈಸ್ M1. D1 ಅಂದ್ರೆ ಏನ್ರಿ, ಎಷ್ಟು ದಿವ್ಸ ಕೆಲಸ ಮಾಡ್ತಾರ್ರಿ. D1 ಅಂದ್ರೆ ಡೇಸ್, ಎಷ್ಟು ದಿವ್ಸ ಕೆಲಸ ಮಾಡ್ತಾರ, 10 ದಿವ್ಸ ಮಾಡ್ತಾರೋ, 15 ದಿವ್ಸ ಮಾಡ್ತಾರೋ, 15 ದಿವ್ಸ ಮಾಡ್ತಾರೋ. ಓಕೆ, T1 ಅಂದ್ರೆ ಟೈಮ್, ಅಂದ್ರ ಪ್ರತಿ ಒಂದು ದಿವಸದಾಗ ಅವರು ಎಷ್ಟು ತಾಸು ಕೆಲಸ ಮಾಡ್ತಾರೆ. ಎಷ್ಟು ತಾಸು ಇರ್ಬೋದ್ರಿ, ಎಷ್ಟು ನಿಮಿಷ ಇರ್ಬೋದ್ರಿ. ಓಕೆ, ಸೊ ಏನೂ ಇರ್ಬೋದ್ರಿ. E1 ಅಂದ್ರೆ ಎಫಿಷಿಯನ್ಸಿ. ಎಫಿಷಿಯನ್ಸಿ ಅಂದ್ರೆ ಅವ್ರದ್ದು ಸಾಮರ್ಥ್ಯ ಎಷ್ಟೈತ್ರಿ. ಓಕೆ, ಅಥವಾ ಯೂಶುವಲಿ ಇದನ್ನ ಸಿಂಪಲ್ ಆಗಿ ನಾವು ಹೇಳ್ಬೇಕಂದ್ರ ಪ್ರತಿ ದಿವಸ ಅವರಿಗೆ ಎಷ್ಟು ಕೆಲಸ ಮಾಡುವಂತ ಸಾಮರ್ಥ್ಯ ಐತಿ. ಈಗ ನಾವು ಉದಾಹರಣೆಗೆ
ಈಗ ಎ ಒಬ್ಬ ವ್ಯಕ್ತಿ ಅದಾನ ಅಂತ ತಿಳ್ಕೊರಿ, ಅವಂದ ಸಾಮರ್ಥ್ಯ 5 ಐತ್ ಅಂತ ಅನ್ಕೊಂಡಿ ಅಂತ ತಿಳ್ಕೊರಿ. 5 ಯೂನಿಟ್ ಆಫ್ ವರ್ಕ್ ಅವ್ ಏನ್ ಮಾಡ್ತಾನ್ರಿ ಪ್ರತಿ ದಿವ್ಸ ಮಾಡ್ತಾನ. ಎ 5 ಯೂನಿಟ್ ಕೆಲಸ ಪ್ರತಿ ದಿವ್ಸ ಮಾಡ್ತಾನ್ರಿ. ಸೊ ಇದಕ್ಕ ನಾವ್ ಏನಂತೀವಿ, ವರ್ಕ್ ಬೈ ಟೈಮ್. ಇದಕ್ಕ ನಾವ್ ಏನಂತ ಕರಿತೀವಿ ಅಂದ್ರ, ಇದಕ್ಕ ನಾವು ಎಫಿಷಿಯನ್ಸಿ ಅಂತ ಕರಿತೀವಿ. ಆ ವ್ಯಕ್ತಿಯ ಸಾಮರ್ಥ್ಯ ಡಿವೈಡೆಡ್ ಬೈ W1. W1 ಇಸ್ ನಥಿಂಗ್ ಬಟ್ ವರ್ಕ್. ಸೊ ಅವ್ನು ಎಷ್ಟು ಕೆಲಸ ಮಾಡ್ತಿದ್ದಾನ್ರಿ. ಓಕೆ, ಇದು ಫಾರ್ಮುಲಾ ಐತ್ರಿ. ಓಕೆ, ಜಸ್ಟ್ ನಿಮಗೆ ಗೊತ್ತಿರ್ಲಿಲ್ಲ, ಡೈರೆಕ್ಟ್ಲಿ ನೀವು ಇದ ವಿಡಿಯೋಗೆ ಬಂದಿದ್ರಿಪ್ಪ ಅಂತಂದ್ರೆ ನಿಮ್ಗೊಂದು ಐಡಿಯಾ ಇರ್ಲಿ ಅಂತ ಹೇಳಿ ನಾನು ಏನ್ ಮಾಡೀನ್ರಿ, ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೀನ್ರಿ. ಓಕೆ, ಈಗ ಸ್ವಲ್ಪ ನಾವೇನ್ ಮಾಡೋಣ್ರಿ, ಇದಿಷ್ಟು ಪಾರ್ಟ್ ತೆಗೆದೇನ್ರಿ. ಈಗ ಇದು ಕ್ವಶನ್ ನ ಸಾಲ್ವ್ ಮಾಡೋಣ್ರಿ. ಓಕೆ, ಸೊ ಲಾಸ್ಟ್ ಕ್ಲಾಸ್ ನೀವು ನೋಡಿದ್ರಿ ಅಂತಂದ್ರೆ ನಾನು ಸ್ವಲ್ಪ 40% ಬಗ್ಗೆ ಆ ಕ್ಲಾಸ್ ಒಳಗೆ ನಾ ಮಾತಾಡಿದ್ದೀನಿ. ಓಕೆ, ರೈಟ್. ಇಲ್ಲಿ ನೋಡ್ರಿ, ಎ ಮತ್ತು ಬಿ ಇಬ್ರು ಏನ್ ಮಾಡ್ತಾರ್ರಿ, 88 ಪೇಜ್ ಓದ್ತಾರಂತ್ರಿ 11 ತಾಸ್ದಾಗ. ನೋಡ್ರಿ, ಪೇಜ್ ಓದೋದು ಏನೈತಲ್ಲ ಇದು ಒಂದು ಕೆಲಸ ರೀ. ಓಕೆ, ಪೇಜ್ ಓದೋದು ಏನೈತಲ್ಲ ಇದು ಒಂದು ಕೆಲಸ ರೀ ಅದ. ಸೊ ಅವ್ರು ಎಷ್ಟು ಕೆಲಸ ಮಾಡಾಕತ್ತಾರ ಹೇಳ್ರಿ, 88 ಕೆಲಸ ಮಾಡಾಕತ್ತಾರ. ಎಷ್ಟ್ ತಾಸ್ದಾಗ್ರಿ, 11 ತಾಸ್ದಾಗ. ಅಂದ್ರ ಇಲ್ಲಿ ಎ ಮತ್ತು ಬಿ ಇವ್ರಿಬ್ರು ಏನ್ ಮಾಡತ್ತಾರ್ರಿ, 11 ತಾಸು. ಅಂದ್ರೆ ಇವ್ರು ಏನ್ ಅದಾರ್ರಿ, M1 ಅದಾರ್ರಿ. ಇದೇನೈತ್ರಿ, ಇದ T1 ಐತ್ರಿ. ಇದು ಡಿವೈಡೆಡ್ ಬೈ W1. ಅವ್ರು ಎಷ್ಟು ಕೆಲಸ ಮಾಡಾಕತ್ತಾರ ಹೇಳ್ರಿ, 88 ಕೆಲಸ ಮಾಡಾಕತ್ತಾರ. ಎಷ್ಟು ಕೆಲಸ ಮಾಡತ್ತಾರ್ರಿ, 88 ಕೆಲಸ ಮಾಡತ್ತಾರ. ನೆಕ್ಸ್ಟ್, ಇಲ್ಲಿ ಒಂದು ಇನ್ಫಾರ್ಮೇಶನ್ ಕೊಟ್ಟಾನ್ರಿ, ದಿ ಎಫಿಷಿಯನ್ಸಿ ಆಫ್ ಬಿ ಈಸ್ 40% ಲೆಸ್ ದೆನ್ ಎ. ಅಂದ್ರ ಇಲ್ಲಿ ಬಿ ದ ಸಾಮರ್ಥ್ಯ ಏನೈತಲ್ಲ ಎ ಕಿಂತ 40% ಕಡಿಮೆ ಐತ ಅಂತ ಹೇಳ್ತಾರ. ಅಂದ್ರ ಮೊನ್ನೆ ನಾನು ನಿಮಗೆ ಕ್ಲಾಸ್ ಒಳಗೆ ಹೇಳಿನ್ರಿ, ಲಾಸ್ಟ್ ಕ್ಲಾಸ್ ಒಂದ್ಸಲ ನೀವು ನೋಡ್ರಿ, 40% ಅಂದ್ರೆ 2/5 ಅಂತ ನಾವು ಬರಿತೀವಿ ಅಂತ ಹೇಳಿದ್ದೇನ್ರಿ. ಇಲ್ಲಿ ಎ ಮತ್ತು ಬಿ ಇವ್ರಿಬ್ಬರದು ಸಾಮರ್ಥ್ಯ ಬಗ್ಗೆ ಮಾತಾಡಕತ್ತೀವಿ. ಸೊ ಅವನೇನ್ ಹೇಳ್ತಾನ್ರಿ, ಒಂದ್ ವೇಳೆ ಬಿ ದ ಸಾಮರ್ಥ್ಯ 5 ಐತಂದ್ರ, ಅಂದ್ರೆ 2/5 ಒಳಗ ಬಿ ದ ಸಾಮರ್ಥ್ಯ ಎಷ್ಟೈತ್ರಿ, ಒಂದ್ ವೇಳೆ 5 ಇತ್ತಂದ್ರ ಬಿ ದ ಎಷ್ಟ ಐತಂತಂದ್ರ 40% ಕಡಿಮೆ ಐತ್ರಿ. ಸೊ 40% ಕಡಿಮೆ ಐತಂದ್ರ 5 ಒಳಗ 2 ಮೈನಸ್ ಮಾಡ್ರಿ, ಎಷ್ಟು ಉಳಿತೈತಿ? ಅಂದ್ರ ಎ ದ ಸಾಮರ್ಥ್ಯ ಎಷ್ಟೈತ್ರಿ, 5. ಬಿ ದ ಸಾಮರ್ಥ್ಯ ಎಷ್ಟೈತ್ರಿ, 3. ಇದನ್ನ ಹೇಳಕ್ಕೆ ಇಷ್ಟಪಡ್ತಾನ್ರಿ. ಓಕೆ, ಆಮೇಲೆ ಮುಂದೆ ಏನ್ ಹೇಳ್ತಾನ್ರಿ, 3 ಜನ ಎ ಬಿ ಸಿ 3 ಜನ 150 ಪೇಜ್ ಓದಾಕ ಅವ್ರು 10 ತಾಸು ತಗೊಂತಾರ. ನೋಡ್ರಿ, ಎ ಬಿ ಮತ್ತ ಸಿ ಇವ್ರು 3 ಜನ 150 ಪೇಜಸ್ ಓದಾಕ 150 ಪೇಜಸ್ ಓದಾಕ ಅವ್ರು ಎಷ್ಟು ದಿವ್ಸ ತಗೊಂತಾರ ಅಂತ ಹೇಳ್ತಾರ್ರಿ, ಅವ್ರ 10 ದಿವ್ಸ ತಗೊಂತಾರ ಅಥವಾ 10 ತಾಸು ತಗೊಂತಾರ. ಎಷ್ಟು ತಾಸು ತಗೊಂತಾರ್ರಿ, 10 ತಾಸು ತಗೊಂತಾರ. ಸೊ ಈಗ ಮುಂದೆ ಕ್ವಶನ್ ಕೇಳ್ತಾನ್ರಿ ಅವ, ಹಂಗಾದ್ರ ಬಿ ಮತ್ತ ಸಿ ಇಬ್ರು ಸೇರಿ 120 ಪೇಜ್ ಓದಾಕ ಎಷ್ಟು ತಾಸು ತಗೊಂತಾರ ಅಂತ ಕೇಳ್ತಾರ. ಸೊ ಮೊದಲು ನಾವು ಇದು ಇಷ್ಟ ಪಾರ್ಟ್ ಸಾಲ್ವ್ ಮಾಡೋಣ. ಈಗ ನೋಡ್ರಿ, ನಮಗ ಒಂದು ಥಿಂಗ್ ಏನ್ ಗೊತ್ತಾತ್ರಿ, ಎದ ವ್ಯಾಲ್ಯೂ 5 ಐತ್ರಿ, ಬಿ ದ ವ್ಯಾಲ್ಯೂ 3 ಐತ್ರಿ. ಸೊ ಒಂದೇ ಮಾತು ನಾವ್ ಇಲ್ಲಿ ಕ್ಯಾನ್ಸಲೇಷನ್ ಮಾಡೋಣ್ರಿ. ಇದು 8 ಬರ್ತೈತ್ರಿ. ಎದ ವ್ಯಾಲ್ಯೂ ಎಷ್ಟೈತಪ್ಪ, 5 ಐತ್ರಿ. ಎದ ವ್ಯಾಲ್ಯೂ 5 ಐತ್ರಿ, ಬಿ ದ ವ್ಯಾಲ್ಯೂ 3 ಐತ್ರಿ. ಡಿವೈಡೆಡ್ ಬೈ 8 ಇಸ್ ಈಕ್ವಲ್ ಟು, ಈಗ ಜಸ್ಟ್ ನನಗೆ ಏನ್ ಗೊತ್ತಾತ್ರಿ, ಎದ ವ್ಯಾಲ್ಯೂ 5 ಐತ್ರಿ, ಬಿ ದ ವ್ಯಾಲ್ಯೂ 3 ಐತಿ. ಅಂದ್ರೆ ಎರಡೂ ಸೇರಿದು 8 ಆಗೈತಿ. ಪ್ಲಸ್ ಸಿ ದ ವ್ಯಾಲ್ಯೂ ಗೊತ್ತಿಲ್ರಿ, ಅದನ್ನ ನಾವು ಕಂಡು ಹಿಡಿಯೋಣ್ರಿ. ಈ 0 ತೆಗೆದು ಬಿಡ್ರಿ, ಡಿವೈಡೆಡ್ ಬೈ ಎಷ್ಟು ಆತ್ರಿ, 15. ಇಲ್ಲಿದಿಂತ ನೋಡ್ರಿ, 5 + 3 8, ಈ 8 ಮತ್ತು ಈ 8 ಕ್ಯಾನ್ಸಲ್ ಆತ್ರಿ. ಅಂದ್ರೆ ಪೂರಾ ಎಷ್ಟು ಆತ್ರಿ, ಅದ ವ್ಯಾಲ್ಯೂ 1 ಆತ್ರಿ. ಸೊ 1 ಇಸ್ ಈಕ್ವಲ್ ಟು 8 + ಸಿ ಡಿವೈಡೆಡ್ ಬೈ 15. ಸೊ ಈ 15 ಇಲ್ಲಿ ಕಳ್ಸೋಣ್ರಿ, ಹೌದಲ್ರಿ, ಈ 15 ಈ ಕಡೆ ಕಳ್ಸೋಣ್ರಿ. ಆಮೇಲೆ ಇದು 8 ಈ ಕಡೆ ಕಳ್ಸೋಣ. ಇಲ್ಲಿ ನೋಡ್ರಿ, ಇಲ್ಲಿ 15 ಇಲ್ಲಿ ಹೋತ್ರಿ, ಇದು ಎಷ್ಟಾತ್ರಿ, 8 + ಸಿ ಆತ್ರಿ. ಇದು 8 ಈ ಕಡೆ ಕಳಿಸ್ರಿ, 15 8 ಮೈನಸ್ ಮಾಡಿದ್ರೆ ಎಷ್ಟು ಉಳಿತೈತ್ರಿ, 7 ಉಳಿತೈತಿ. ಅಂದ್ರೆ ನನಗೆ ಒಂದು ಥಿಂಗ್ ಏನ್ ಗೊತ್ತಾತ್ರಿ, ಇಲ್ಲಿದಿಂತ್ರ ಸಿ ದ ವ್ಯಾಲ್ಯೂ ಎಷ್ಟೈತ್ರಿ, 7. ನೋಡ್ರಿ, ಎ ದ ವ್ಯಾಲ್ಯೂ 3 ಐತ್ರಿ, ಸಾರಿ ಎ ದ ವ್ಯಾಲ್ಯೂ 5 ಐತ್ರಿ, ಬಿ ದ ವ್ಯಾಲ್ಯೂ 3 ಐತ್ರಿ, ಆಮೇಲೆ ಸಿ ದ ವ್ಯಾಲ್ಯೂ ಎಷ್ಟೈತ್ರಿ, 7 ಐತ್ರಿ. ಈಗ ಸಿಂಪಲ್ ಆಗಿ ನಮಗ ಕ್ವಶನ್ ಏನ್ ಕೇಳ್ಯಾರ, ಅವ್ರ ಬಿ ಮತ್ತ ಸಿ ಒಟ್ಟಿಗೆ ಸೇರಿ ಈ ಕೆಲಸನ ಎಷ್ಟು ದಿವಸದಾಗ ಮಾಡ್ತಾರ ಅಂತ ಕೇಳ್ತಾರ್ರಿ. ಎಷ್ಟು ಕೆಲಸ ರೀ, 120 ಪೇಜ್ ಓದ್ಬೇಕಂದ್ರ ಅವರು ಎಷ್ಟು ಕೆಲಸ ಮಾಡ್ತಾರ ಅಂತ ಕ್ವಶನ್ ಕೇಳ್ಯಾರ. ಓಕೆ, ಸೊ ಹಂಗಾದ್ರೆ ಇಲ್ಲಿ ಏನ್ ಮಾಡೋಣ್ರಿ, ಒಂದ್ ಕೆಲಸ ಮಾಡ್ರಿ, ಇಲ್ಲಿ ಯಾವ್ದಾದ್ರು ಒಂದು ವ್ಯಾಲ್ಯೂ ತಗೋರಿ, ಇದನ್ನ ತಗೊಂಡ್ಬಿಡ್ರಿ. ಯಾಕಂದ್ರೆ ಇದು ಪೂರಾ ವ್ಯಾಲ್ಯೂ ಎಷ್ಟಾಗತ್ತೆ ಹೇಳ್ರಿ, ಈಗ ಜಸ್ಟ್ ನಾವು ನೋಡಿದೀವಿ, ಇದು ಪೂರಾ ವ್ಯಾಲ್ಯೂ ಏನಾಕತಿ, 1 ಆಕತಿ. ಸೊ ಈ ಪೂರಾ ವ್ಯಾಲ್ಯೂ ಇಲ್ಲಿ 1 ತಗೋರಿ, ಇಸ್ ಈಕ್ವಲ್ ಟು ನಮ್ಮ ಕ್ವಶನ್ ಏನ್ ಕೇಳ್ಯಾನ್ರವ, ಬಿ ಮತ್ತ ಸಿ ಇಬ್ರು ಸೇರಿ
120 ಪೇಜಸ್ ಓದಾಕ 120 ಪೇಜಸ್ ಓದಾಕ ಎಷ್ಟು ಟೈಮ್ ತಗೊಂತಾರ ಅಂತ ಕೇಳ್ತಾನ್ರ. ಎಷ್ಟು ಟೈಮ್ ತಗೊಂತಾರ ಅಂತ ಕೇಳ್ತಾನ. ಅಲ್ಲಿ ಟಿ ಬರ್ದೇನ್ರಿ. ಈಗ ಬಿ ಮತ್ತ ಸಿ ಇವ್ರಿಬ್ರದ್ದು ವ್ಯಾಲ್ಯೂ ಗೊತ್ತೈತ್ರಿ. ಸಿ ದ ವ್ಯಾಲ್ಯೂ 7 ಐತ್ರಿ, ಬಿ ದ ವ್ಯಾಲ್ಯೂ ಎಷ್ಟೈತ್ರಿ 3 ಐತಿ. ಸೊ 7 + 3 ಎಷ್ಟಾಕತ್ರಿ 10 ಆಕತ್ರಿ. 7 + 3 10 ಇಂಟು ಟಿ ಡಿವೈಡೆಡ್ ಬೈ 120. ಸೊ ಇಲ್ಲಿದಿಂತ್ರ ಒಂದ್ ವೇಳೆ 0 0 ಕ್ಯಾನ್ಸಲ್ ಮಾಡಿದ್ರೆ ಇದು 12 ಈ ಕಡೆ ಬರ್ತೈತ್ರಿ. ಅಂದ್ರೆ ಟಿ ಇಸ್ ಈಕ್ವಲ್ ಟು ಎಷ್ಟು ಬಂತ ಹೇಳ್ರಿ 12 ಅವರ್ಸ್. ಸೊ ಎಷ್ಟು ಬಂತ ಹೇಳ್ರಿ 12 ಅವರ್ಸ್. ಸ್ವಲ್ಪ ನಿಮಗೆ ಇದು ಲೆಂದಿ ಅನ್ನಿಸ್ಬೋದ್ರಿ. ಓಕೆ, ಈಗ ಸದ್ಯದ ಮಟ್ಟಿಗೆ ಇದು ಏನೈತ್ರಿ ನಿಮಗೆ ಇದು ಸ್ವಲ್ಪ ಲೆಂದಿ ಅನ್ನಿಸ್ಬೋದು. ಯಾಕಂದ್ರೆ ನೀವು ಫಸ್ಟ್ ಟೈಮ್ ನೋಡಾಕತ್ತಿದ್ರಿ ಅಂತಂದ್ರೆ ಸ್ವಲ್ಪ ಇದು ಲೆಂದಿ ಆಕೈತಿ. ಇದು ಬೇಕಂದ್ರೆ ಈ ಕ್ವಶನ್ ನೀವು LCM ಮೆಥಡ್ಲೇನು ಮಾಡಬಹುದ್ರಿ. ಅಲ್ಲಿಯೂ ಕೂಡ ಸ್ವಲ್ಪ ಇಷ್ಟ ಟೈಮ್ ತಗೊಂತೈತ್ರಿ. ಬಟ್ ನೆಲ್ಪಿಟ್ಕೋರಿ, ಇದು ನಿಮ್ಮ LIC ಒಳಗಡೆ AAO ಪೋಸ್ಟಿಗೆ 2023 ಒಳಗೆ ಬಂದಿತ್ರಿ ಇದು ಕ್ವಶನ್. ಅರ್ಥ ಐತ್ರಿ, ಬಂದಿತ್ರಿ. ಸೊ ಅದಕ್ಕೆ ನಾ ಹೇಳಿ ನಿಮಗೆ ಎಲ್ಲಾ ಕ್ವಶನ್ಸ್ ಏನದಾವ್ರಿ 10 ಸೆಕೆಂಡ್ಸ್ ಆಗಂಗಿಲ್ರಿ. ಕೆಲವೊಂದು ಕ್ವಶನ್ಸ್ ಏನೈತಿ ಸ್ವಲ್ಪ ಟೈಮ್ ತಗೊಂಡ ಆನ್ಸರ್ ಮಾಡಬಹುದು. ಓಕೆ, ರೈಟ್. ಸೊ ಇದು ಟೈಮ್ ಅಂಡ್ ವರ್ಕ್ ದಾಗಿಂತ್ರ ಇದು ನಿಮಗೆ ಎಕ್ಸಾಮ್ ಒಳಗಡೆ ಕ್ವಶನ್ ಬಂದಿತ್ರಿ. ರೈಟ್, ಓಕೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎಸ್, ಈಗ ನೀವು ಅನ್ಬೋದು ಸರ್ ಇದು ನಂಬರ್ ಸಿರೀಸ್ ಐತ್ರಿ ಅಥವಾ ಇದು ರಾಂಗ್ ನಂಬರ್ ಸಿರೀಸ್ ಐತ್ರಿ. ಅಂದ್ರೆ ಈ ಸಿರೀಸ್ ಒಳಗಡೆ ಒಂದು ಸಂಖ್ಯೆ ತಪ್ಪಾಗೈತ್ರಿ. ಸೊ ಆ ತಪ್ಪ ಸಂಖ್ಯೆ ಯಾವ್ದೈತಂತ ನಾ ಕಂಡುಹಿಡಿಬೇಕಾಗೈತ್ರಿ. ಓಕೆ, ಈ ಸಿರೀಸ್ ಒಳಗಡೆ ಒಂದು ಸಂಖ್ಯೆ ತಪ್ಪೈತ್ರಿ. ಸೊ ಆ ಸಂಖ್ಯೆ ಯಾವ್ದು ತಪ್ಪೈತಂತ ನಾವು ಫೈಂಡ್ ಮಾಡ್ಬೇಕಾಗೈತ್ರಿ. ಓಕೆ, ಸೊ ಆ ಸಂಖ್ಯೆ ಯಾವ್ದು ತಪ್ಪೈತೆ ಅಂತೇಳಿ ನಾವು ಫೈಂಡ್ ಮಾಡ್ಬೇಕಾಗೈತ್ರಿ. ಸೊ ಅದನ್ನ ಹೆಂಗ್ ಫೈಂಡ್ ಮಾಡೋದ್ರಿ? ರಾಂಗ್ ಸಿರೀಸ್ ಅಂತ ನಾವು ಕರಿತೀವಿ. ಈ ಕೆಲವೊಬ್ರು ವಿದ್ಯಾರ್ಥಿಗಳು ಅನ್ಬೋದ್ರಿ ಸರ್ ಈ ರಾಂಗ್ ಸಿರೀಸ್ ಅಥವಾ ನಂಬರ್ ಸಿರೀಸ್ ಅದು ಏನದಾವ್ರಲ್ಲ ಇವು ಆಕ್ಚುಲಿ ರೀಸನಿಂಗ್ ಒಳಗೆ ಬರ್ತಾವ್ರಿ. ಬಟ್ ನೆನಪಿರ್ಲ್ರಿ, ಬ್ಯಾಂಕಿಂಗ್ ಎಕ್ಸಾಮ್ಸ್ ಒಳಗಡೆ ಮತ್ತ ಈ LIC ಎಕ್ಸಾಮ್ಸ್ ಒಳಗಡೆ ಇನ್ಶೂರೆನ್ಸ್ ಎಕ್ಸಾಮ್ಸ್ ಏನ್ ಬರ್ತಾವಲ್ಲ, ಸೊ ಇದ್ರ ಒಳಗಡೆ 5 ಕ್ವಶನ್ಸ್ ನಿಮಗೆ ನಂಬರ್ ಸಿರೀಸ್ ಅಥವಾ ರಾಂಗ್ ನಂಬರ್ ಸಿರೀಸ್ ಇವು ನಿಮ್ಗೆ ಮ್ಯಾಥ್ಸ್ ಸೆಷನ್ ಒಳಗಡೆ ಬರ್ತಾವ್ರಿ. ಅಂದ್ರೆ ಏನು 35 ಕ್ವಶನ್ಸ್ ಬರ್ತಾವ ಅಂತ ಹೇಳಿದ್ ನೋಡ್ರಿ ನಾ ಪ್ರಿಲಿಮ್ಸ್ ಒಳಗಡೆ. ಅದ್ರ ಒಳಗಡೆ ನಮಗ ನಂಬರ್ ಸಿರೀಸ್ ಮತ್ತೆ ರಾಂಗ್ ನಂಬರ್ ಸಿರೀಸ್ ಏನೈತ್ರಿ ಮ್ಯಾಥ್ಸ್ ಸೆಷನ್ ಒಳಗ ಕೇಳ್ತಾನ್ರಿ. ಓಕೆ, ರೀಸನಿಂಗ್ ಸೆಕ್ಷನ್ ಒಳಗೆ ಕೇಳಂಗಿಲ್ಲ. ಅರ್ಥ ಐತ್ರಿ? ರೈಟ್. ಸೊ ಈಗ ಇದನ್ನ ಸಾಲ್ವ್ ಮಾಡೋಣ್ರಿ. ಈಗ ಇದನ್ನ ಸಾಲ್ವ್ ಮಾಡೋಕ್ಕಿಂತ ಮೊದಲು ಒಂದು ಸಣ್ಣದ ಐಡಿಯಾ ಕೊಡ್ತೀನಿ. ಈಗ ಅವ ಇಲ್ಲೊಂದು ಸರಣಿ ಕೊಟ್ಟನ್ರಿ, ಇಲ್ಲೊಂದು ಸಿರೀಸ್ ಕೊಟ್ಟನ್ರಿ. ಈ ಸಿರೀಸ್ ಒಳಗಡೆ ಒಂದು ತಪ್ಪ ಸಂಖ್ಯೆ ಐತ್ರಿ. ಅಂದ್ರೆ ಆ ಸಂಖ್ಯೆ ಬದ್ಲಿ ಬೇರೆದ್ ಯಾವ್ದಾದ್ರು ಬೇರೆ ಸಂಖ್ಯೆ ಬರ್ಬೇಕಾಗಿತ್ತು. ಸೊ ಆ ತಪ್ಪು ಇರುವಂತ ಸಂಖ್ಯೆ ಯಾವ್ದೈತಿ ಅಂತ ಕ್ವಶನ್ ಕೇಳಕತ್ತಾನ. ಓಕೆ, ಈಗ ಈಗ ಇದು ಪ್ರಾಕ್ಟೀಸ್ ಮಾಡೋದ್ರಿಂತ ನಿಮಗ ಗೊತ್ತಾಗ್ತೈತ್ರಿ. ಓಕೆ, ವಿಶೇಷವಾಗಿ ಸೊ ಇಲ್ಲಿ ನಮಗ ಯಾವ್ದಾದ್ರು ನಂಬರ್ ಈ ರೀತಿ ರಿಪಿಟೇಷನ್ ಆದಾಗ 6 ಆದಾಗ ವಿಶೇಷವಾಗಿ ಇದ್ರದ್ದು ಇಂಟು 1 ಮಾಡಿರ್ತೀವಿ ನಾವು. ಇಲ್ಲಿ ಏನ್ ಮಾಡಿರ್ತೀವ್ರಿ ಇಂಟು 1 ಮಾಡಿರ್ತೀವಿ. ಸೊ ನೋಡ್ರಿ ಇದರದ್ದು ಇಂಟು 1 ಎಷ್ಟಾಕತ್ರಿ 6 1 6 ಅಂದ್ರ ಅದ ನಂಬರ್ ಇಲ್ಲಿ ನೆಕ್ಸ್ಟ್ ಐತ್ರಿ. ಸೊ ಈಗ 6 3 ಮಾಡಿದ್ರ ಓಕೆ, ಆಮೇಲೆ ಇದು 18 2 ಆಕತ್ರಿ. ಸೊ ಎಲ್ಲೋ ಇಲ್ಲೇ ಸ್ವಲ್ಪ ಗಡಬಡಿ ಐತಂತ ಅನ್ಸಾಕತೈತ್ರಿ. ಸೊ ಒಂದ್ಸಲ ಹಿಂಗ್ ಟ್ರೈ ಮಾಡೋಣ್ರಿ ನಾವು. ಓಕೆ, ಸೊ ಒಂದ್ ವೇಳೆ ಇಲ್ಲಿ 6 2 ಅಂತ ತೊಗೊಂಡ್ರೆ 12 ಆಗ್ತೈತಿ. ಅಂದ್ರೆ ಈ 18 ಬದ್ಲಿ ನಾವ್ ಏನ್ ಮಾಡೋಣ್ರಿ ಇಲ್ಲಿ 12 ಅಂತ ತಗೊಳ್ರಿ. ಹಂಗ ಟ್ರೈ ಮಾಡಿ ನೋಡೋಣ್ರಿ ಒಂದ್ಸಲ. ಹಂಗಾದ್ರೆ ನೆಕ್ಸ್ಟ್ ಈ 12ಗೆ ಇಂಟು 3 ಮಾಡಿದ್ರ ಎಷ್ಟು ಬರ್ತೈತ್ರಿ 36 ಬರ್ತೈತ್ರಿ. ಕರೆಕ್ಟ್? ಹಂಗಾರ ಇದಕ್ಕೆ 4 ಮಾಡೋಣ್ರಿ. ಅಂದ್ರೆ ಸೀರೀಸ್ ಅರ್ಥ ಆಗತ್ರಿ. 1ನೇ ನಂಬರಿಗೆ ಇಂಟು 1 ಮಾಡೀನ್ರಿ, ನೆಕ್ಸ್ಟ್ ನಂಬರ್ ಬಂತ್ರಿ. ನೆಕ್ಸ್ಟ್ ನಂಬರಿಗೆ ಇಂಟು 2 ಮಾಡೀನ್ರಿ, 3ನೇ ನಂಬರ್ ಬಂತು, ಅದು ರಾಂಗ್ ಐತಿ. 3ನೇ ನಂಬರಿಗೆ ಇಂಟು 3 ಮಾಡೀನ್ರಿ, 36 ಬಂತ್ರಿ. ಈಗ 36ಗೆ ಇಂಟು 4 ಮಾಡೋಣ್ರಿ, 144 ಬರ್ತೈತಿಲ್ ನೋಡ್ರಿ. ಎಸ್ ಸರ್ ಬರ್ತೈತ್ರಿ. ಸೊ 6 4 24. ಸೊ 4 3 12 ಪ್ಲಸ್ 2 ಎಷ್ಟು ಬರ್ತೈತ್ರಿ 144 ಬರ್ತೈತಿ. ಈಗ ಹಂಗಾದ್ರೆ 144 ನಾ ನೆಕ್ಸ್ಟ್ ಏನ್ ಗುಣಾಕಾರ ಮಾಡ್ಬೇಕು ಹೇಳ್ರಿ 5ರ್ಲೆ ಗುಣಾಕಾರ ಮಾಡ್ಬೇಕ್ರಿ. ಸೊ 5ರ್ಲೆ ಗುಣಾಕಾರ ಮಾಡಿದಾಗ 720 ಬರ್ತೈತಿ ನೋಡ್ರಿ. ಸಿಂಪಲ್ ಆಗಿ 100 ಇದು 5 4 20 ರೀ, ಹೌದಲ್ರಿ? ಸೊ 14 5ಲೆ ಎಷ್ಟು ಬರ್ತೈತ್ರಿ 70 ಪ್ಲಸ್ 2 72 ಬರ್ತೈತಿ ನೋಡ್ರಿ. ಸೊ ಹಂಗಾದ್ರೆ ಇದನ್ನ 6ರ್ಲೆ ಗುಣಾಕಾರ ಮಾಡಿದ್ರ 4320 ಬರ್ತೈತ್ರಿ, ಬರ್ತೈತಿ ಸರ್. ಅಂದ್ರ ಇಲ್ಲಿದಿಂತ್ರ ಒಂದು ಕ್ಲಾರಿಟಿ ನನಗೆ ಏನ್ ಸಿಕ್ತ್ರಿ, ಇದು ಏನು 18 ಐತಿ ನೋಡ್ರಿ ಇಲ್ಲಿ, ಇದು ತಪ್ಪೈತ್ರಿ. ಸೊ ಆಕ್ಚುಲಿ 18 ಇರಬಾರ್ದಾಗಿತ್ರಿ, 18 ಬದ್ಲಿ ಎಷ್ಟು ಇರ್ಬೇಕಾಗಿತ್ರಿ ಇಲ್ಲಿ 12 ಇರ್ಬೇಕಾಗಿತ್ತು. ಅಂದ್ರೆ ಈ ಸಿರೀಸ್ ಒಳಗಡೆ
ಈ ಸರಣಿ ಒಳಗಡೆ ಯಾವ್ದು ತಪ್ಪೈತಿ ಹೇಳ್ರಿ? 18 ನಂಬರ್ ಏನಿಲ್ಲ ಇದು ತಪ್ಪೈತಿ. ಅಂದ್ರೆ ನಿಮ್ದು ರೈಟ್ ಆನ್ಸರ್ ಏನಕತ್ರಿ? 18 ಆಗತ್ರಿ. ಈ ರೈಟ್ ಆನ್ಸರ್ ಏನಕತ್ರಿ? 18 ರೈಟ್. ಓಕೆ. ಸೊ ಹಂಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗುಣ್ರಿ. ರೈಟ್. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ. ಸೊ ಇದ್ರೊಳಗೂ ಒಂದು ಈ ಸಿರೀಸ್ ಒಳಗೂ ಕೂಡ ಒಂದು ಸಂಖ್ಯೆ ತಪ್ಪೈತಿ. ಓಕೆ, ಒಂದು ಸಂಖ್ಯೆ ಏನೈತಲ್ಲ ಅದು ತಪ್ಪೈತ್ರಿ. ಸೊ ಅದು ಯಾವ್ದು ಸಂಖ್ಯೆ ಐತಂತ ನಾವು ಕಂಡುಹಿಡಿಬೇಕು. ಯಾವ್ದು ತಪ್ಪ ಸಂಖ್ಯೆ ಐತಂತ ಹೇಳಿ ನಾವು ಅದನ್ನ ಕಂಡುಹಿಡಿಬೇಕಾಗಿ. ಓಕೆ, ಸೊ ಒಂದು ಕೆಲಸ ಮಾಡೋಣ್ರಿ. ಓಕೆ, ಈಗ ನಮಗೆ ಏನೂ ತಿಳಿಲಿಕ್ಕಂದ್ರ ಒಂದ್ ವೇಳೆ ಇವು ಸಂಖ್ಯೆ ಏನಾದ್ರೂ ಸಮೀಪ ಇದ್ದು ಅಂತ ತಿಳ್ಕೊರಿ. ಈ ರೀತಿ ಸಮೀಪ ಇದ್ದು ಅಂತಂದ್ರ ನೀವೇನ್ ಮಾಡ್ರಿ, ಇದ್ರದ್ದು ವ್ಯತ್ಯಾಸ ತೊಗೊಳಕ ಟ್ರೈ ಮಾಡ್ರಿ. ಈಗ ನೋಡ್ರಿ, ಇದ್ರದ ವ್ಯತ್ಯಾಸ ತಗೊಂಡೇನ್ರಿ ಇಲ್ಲಿ. ಸೊ ಇಲ್ಲಿ ಎಷ್ಟು ಬರ್ತೈತ್ರಿ? ಇದು ವ್ಯತ್ಯಾಸ 5 ಬರ್ತೈತ್ರಿ. ಹೌದಾ? ನೆಕ್ಸ್ಟ್ ಇವು ಎರಡು ಸಂಖ್ಯೆದ ವ್ಯತ್ಯಾಸ ತಗೋರಿ. ಎಷ್ಟು ಬರ್ತೈತ್ರಿ? 10 ಬರ್ತೈತ್ರಿ. ಹೌದಲ್ರಿ? ಓಕೆ, ಹಂಗಾದ್ರೆ ನೆಕ್ಸ್ಟ್ ಇಲ್ಲಿ ವ್ಯತ್ಯಾಸ ತಗೋರಿ. ಎಷ್ಟು ಬರ್ತೈತ್ರಿ? ಇಲ್ಲಿ 15 ಬರ್ತೈತ್ರಿ. ಕರೆಕ್ಟಾ? ಆಮೇಲೆ ಇವು ಎರಡು ಸಂಖ್ಯೆದ ವ್ಯತ್ಯಾಸ ತಗೋರಿ. ಎಷ್ಟು ಬರ್ತೈತ್ರಿ? 20 ಬರ್ತೈತ್ರಿ. ಏನ್ರ ಪ್ಯಾಟರ್ನ್ ಕಾಣತೈತ್ರಿ? ವ್ಯತ್ಯಾಸ ಏನೈತ್ರಿ? 5ರ ಮಗ್ಗಿ ವ್ಯತ್ಯಾಸ ಐತ್ರಿ. ಸೊ 5, 10, 15, 20. ಹಂಗಾದ್ರೆ ನೆಕ್ಸ್ಟ್ ಇಲ್ಲಿ ವ್ಯತ್ಯಾಸ ಎಷ್ಟು ಬರ್ಬೇಕಾಗಿತ್ರಿ? 25 ಬರ್ಬೇಕಾಗಿತ್ತು. ಈಗ ನೀವ ಹೇಳ್ರಿ, 92 ಒಳಗಡೆ ನಾವು 25 ಕೂಡಿಸಿದೀವಿ ಅಂತಂದ್ರ 115 ಬರ್ತೈತೇನ್ರಿ? ಓಕೆ, ಸೊ ಬರಂಗಿಲ್ರಿ. ಎಷ್ಟು ಬರ್ತೈತ್ರಿ? 117 ಬರ್ತೈತಿ. ಸೊ ಅಂದ್ರ ಇದ ಸಂಖ್ಯೆ ಏನೈತ್ರಿ? ಇಲ್ಲಿ ತಪ್ಪೈತ್ರಿ. ಸೊ ಇಲ್ಲಿ ಎಷ್ಟು ಬರ್ಬೇಕಾಗಿತ್ರಿ? 117 ಬರ್ಬೇಕಾಗಿತ್ರಿ. ಬಟ್ ಎಷ್ಟು ಕೊಟ್ಟಾನ್ರಿ ಅವ? 115. ಸೊ ಆ ಸರಣಿ ಒಳಗಡೆ ಯಾವ್ದು ಸಂಖ್ಯೆ ತಪ್ಪಾಗಿ ಬರೆದಿದ್ದಾರೆ ಅದನ್ನ ನಾವು ಐಡೆಂಟಿಫೈ ಮಾಡ್ಬೇಕಾಗಿತ್ರಿ. ಸೊ ಹಂಗಾದ್ರ ಆ ಸಂಖ್ಯೆ ಯಾವ್ದೈತ್ರಿ? 115 ಈ ಸಂಖ್ಯೆ ಐತ್ರಿ. ರೈಟ್? ಈಸಿ ಐತ್ರಿ. ನಿಮ್ಮ ಎಕ್ಸಾಮ್ ಒಳಗೆ ಬಂದಿರೋ ಕ್ವಶನ್ ಐತ್ರಿ. ಸೊ ನೋಡ್ರಿ, ಅದೇ ಎಕ್ಸಾಂಪಲ್ ತಗೊಂಡಿನ್ರಿ. ಎಲ್ಲಾ ಕ್ವಶನ್ಸು ಟಫ್ ಇರಂಗಿಲ್ಲ, ಎಲ್ಲಾ ಕ್ವಶನ್ಸು ಈಸಿ ಇರಂಗಿಲ್ಲ. ಓಕೆ, ಎಲ್ಲಾ ಕ್ವಶನ್ಸು ಈಸಿ ಇದ್ರೆ ಏನಾಕತ್ರಿ? ಕಾಂಪಿಟೇಷನ್ ಇನ್ನೂ ಹೈ ಆಕತ್ರಿ. ರೈಟ್? ಎಲ್ಲಾ ಕ್ವಶನ್ಸು ಟಫ್ ಇದ್ರೆ ಏನಾಕತ್ರಿ? ಕಟ್ ಆಫ್ ಕ್ವಾಲಿಫೈ ಮಾಡಂಗಿಲ್ರಿ ಅವ್ರ. ಸೊ ಹಿಂಗಾಗಿ ಸೊ ಕ್ವಶನ್ ಪೇಪರ್ ಯಾವಾಗಲೂ ಮಾಡ್ರೇಟ್ ಇರ್ತೈತ್ರಿ. ಸೊ ನಿಮ್ಮ ಪ್ರಿಪರೇಷನ್ ಮ್ಯಾಗ ಅದು ಕಂಪ್ಲೀಟ್ಲಿ ಡಿಪೆಂಡ್ ಆಗೈತಿ. ಓಕೆ, ಸೊ ಇಲ್ಲಿ ಒಂದು ಕ್ವಶನ್ ನಾನು ನಿಮಗೆ ಕೊಟ್ಟೇನ್ರಿ. ಓಕೆ, ಇಲ್ಲಿ ನಾ ಒಂದು ಕ್ವಶನ್ ಕೊಟ್ಟೇನ್ರಿ ನಿಮಗೆ. ಸೊ ಈ ಸರಣಿ ಒಳಗಡೆ ಒಂದು ಸಂಖ್ಯೆ ರಾಂಗ್ ಐತ್ರಿ. ಸೊ ಅದು ಯಾವ್ದು ರಾಂಗ್ ಐತಂತ ನೀವು ಐಡೆಂಟಿಫೈ ಮಾಡಿ ನನಗೆ ಕಮೆಂಟ್ ಬಾಕ್ಸ್ ದಾಗ ತಿಳಿಸ್ಬೇಕ್ರಿ. ಮಾಡ್ತೀರಿ? ಸೊ ಆಲ್ರೆಡಿ ಇಲ್ಲಿ 2 ಎಕ್ಸಾಂಪಲ್ಸ್ ತೋರ್ಸಿನ್ರಿ ನಾನು. ಇದೊಂದು ಮತ್ತು ಇದೊಂದು ಎಕ್ಸಾಂಪಲ್ ಮಾಡಿ ತೋರ್ಸಿನ್ರಿ. ಯಾವ ರೀತಿ ಸರಣಿ ಒಳಗಡೆ ಒಂದು ಸಂಖ್ಯೆ ತಪ್ಪಿರ್ತೈತಿ ಅಂತ ನಾನು ನಿಮಗೆ ಮಾಡಿ ತೋರ್ಸಿನ್ರಿ. ಸೊ ಈಗ ಇದು ನಿಮ್ ಕೆಲಸ ರೀ. ಸೊ ಈ ಕ್ವಶನ್ ನ ನೀವು ಸಾಲ್ವ್ ಮಾಡಿ ನನಗೆ ಕಮೆಂಟ್ ಬಾಕ್ಸ್ ದಾಗ ತಿಳಿಸ್ಬೇಕ್ರಿ. ಆಮೇಲೆ SBI ಕ್ಲರಿಕಲ್, IBPS ಕ್ಲರ್ಕ್ ಮತ್ತು LIC AAO ಪೋಸ್ಟ್ ಇದರದ ನಾವು ಆಫ್ಲೈನ್ ಬ್ಯಾಚ್ ಅನ್ನ ಮಾಡಾಕತ್ತೀವಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರಿ ಅಂತಂದ್ರೆ ಡೆಫಿನೆಟ್ಲಿ ಇಲ್ಲಿ ತೆಳಗಡೆ ಬರುವಂತ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ರಿ, ಅವ್ರ ಕಡೆ ಎಂಕ್ವೈರಿ ತಗೋರಿ. ಸೊ ವಿದಿನ್ 2 to 3 days ನಾವು ಬ್ಯಾಚ್ ಸ್ಟಾರ್ಟ್ ಮಾಡಾಕ್ತೀವಿ. ಓಕೆ, ಸೊ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ದಂದ್ರೆ ಕಾಲ್ ಮಾಡಿ ಎಂಕ್ವೈರಿ ಮಾಡ್ರಿ. ಸೆಕೆಂಡ್ ಥಿಂಗ್, ನಾವು ಈ ಪರ್ಟಿಕ್ಯುಲರ್ ಬ್ಯಾಚ್ ನ ಆನ್ಲೈನ್ ಮಾಡ್ತಿಲ್ರಿ. ಓಕೆ, ಸೊ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಕಮೆಂಟ್ ಬಾಕ್ಸ್ ದಾಗ ತಿಳ್ಸಾಕತ್ತಿದ್ರಿ, ಸರ್ ಈ ಬ್ಯಾಚ್ ಆನ್ಲೈನ್ ಮಾಡ್ತೀರೇನ್ರಿ ಅಂತ ಹೇಳಿ. ಓಕೆ, ಸೊ ಸ್ಟುಡಿಯೋ ಸ್ವಲ್ಪ ಬಿಸಿ ಇರೋದ್ರಿಂದ ನಾವು ಆಫ್ಲೈನ್ ಬ್ಯಾಚಸ್ ನ ಇಂಪ್ಯಾಕ್ಟ್ಫುಲ್ ಆಗಿ ಮಾಡ್ಕೋತ ಬಂದಿವಿ. ಸೊ ನಮ್ಮ ಏನ್ ರಿಸಲ್ಟ್ಸ್ ನೀವು ಲಾಸ್ಟ್ ಕ್ಲಾಸ್ ಒಳಗಡೆ ನೋಡಿರಿ ಬ್ಯಾಂಕಿಂಗ್ ಒಳಗಡೆ, ಸೊ ಎಲ್ಲಾನು ಕೂಡ ಆಫ್ಲೈನ್ ಬ್ಯಾಚಸ್ ತಿಂತ್ರನ ಬಂದಿರೋ ರಿಸಲ್ಟ್ಸ್. ಸೊ 1-on-1 ಇಂಟರಾಕ್ಷನ್ ಇರ್ತೈತ್ರಿ ಆಫ್ಲೈನ್ ಬ್ಯಾಚಸ್ ಒಳಗಡೆ. ಕ್ಲಾಸ್ ಮುಗಿದ್ಮೇಲೆ ನಿಮ್ದು ಏನಾದ್ರು ಡೌಟ್ಸ್ ಇದ್ರೆ ಬಂದು ಕೇಳ್ಬೋದ್ರಿ ನೀವು. ಸೊ ಸಾಕಷ್ಟು ಅಡ್ವಾಂಟೇಜಸ್ ಅದಾವ್ರಿ ಆಫ್ಲೈನ್ ಬ್ಯಾಚಸ್ ಮಾಡೋದ್ರಿಂತ. ಸೊ ಇರ್ಲಿ, ಎಷ್ಟು ದೂರ ಇರ್ಲಿ. ಓಕೆ, ನಮಗೆ ಈಗ ಸೆಲೆಕ್ಷನ್ ಬೇಕಾಗೈತಿ. ಸೊ ಒಂದ್ಸಲ ಬರ್ರಿ, ಭೇಟಿ ಆಗೋನು, ಕ್ಲಾಸ್ದಾಗ ಇಂಟ್ರಾಕ್ಷನ್ ಮಾಡೋಣ್ರಿ, ಆಮೇಲೆ ಸೆಲೆಕ್ಷನ್ ತಗೊಂಡ್ರಿ. ಸೊ ದ್ಯಾಟ್ಸ್ ಆಲ್ ಫ್ರಮ್ ಮೈ ಸೈಡ್, ಮೈ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ವೆರಿ ಮಚ್ and have a nice day.